ನಮಸ್ತೆ ವೀಕ್ಷಕರೇ, ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿದಿನ ನಮ್ಮ ಹಿಂದಿನ ಬಗ್ಗೆ ನಮ್ಮ ಮುಂದಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ, ಆದರೆ ಈ ದಿನ ಏನು ಅನ್ನೋದನ್ನು ಮಾತ್ರ ಮರ್ತಿರ್ತೀವಿ. ಹಿರಿಯರೆಲ್ಲ ಹೇಳೋದೊಂದೇ, ಈ ಕ್ಷಣವನ್ನು ಈ ದಿನವನ್ನು ಮರಿಬೇಡ, ಈ ದಿನವೇ ನಿನಗೆ ಜೀವನ ಕೊಡುತ್ತೆ ಅಂತ. ಆದರೆ ನಾವು ಈ ದಿನವನ್ನು ಮರೆತು ಮುಂದೆ ಏನು ನನ್ನ ಲೈಫ್ ಏನು, ನನ್ನ ಫ್ಯೂಚರ್ ಏನು ಅಂತ ಯೋಚನೆ ಮಾಡ್ತೀವಿ. ಇಲ್ಲ ಅಂದರೆ ನಾನು ಹಿಂದೆ ಹಿಂಗೆ ಆಯ್ತಲ್ಲಪ್ಪ, ಅದನ್ನ ಹೆಂಗಪ್ಪ ಪ್ಯಾಚಪ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಇಲ್ಲೊಂದು ತಂಡ ಇದೆ, ಈ ದಿನದ ಬಗ್ಗೆ ಮಾತ್ರ ಯೋಚನೆ ಮಾಡೋದು. ಲೈಫ್ ಟುಡೇ ಅಂತ ಬರ್ತಾ ಇದೆ. ಆ ತಂಡವನ್ನು ಮಾತಾಡ್ಸೋಣ. ಅವರ ಲೈಫಲ್ಲಿ ಟುಡೇ ಹೇಗಿದೆ, ಆ ಟುಡೇಯಲ್ಲಿ ಲೈಫ್ ಹೇಗಿದೆ ಅನ್ನೋದನ್ನು ಕೇಳ್ತಾ ಹೋಗೋಣ. 3 ಜನಕ್ಕೂ ಡಿ ಪಿಕ್ಚರ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸೂರ್ಯ ಅವರು, ಯುಕ್ತಿ, ಮತ್ತೆ ಖಳನಾಯಕ ಕಾಕ್ರೋಚ್ ಸುದಿ ಅವರು, ಕಿರಣ್ ಅವರು, ಯುಕ್ತ ಅವರು, ಕಾಕ್ರೋಚ್ ಸುದಿ ಸರ್. ನೈಸ್, ನಾನೇ ತಪ್ಪ ಅನ್ಕೊಂಡೆ, ಸಾರಿ. ಕಿರಣ್ ಅವರು, ಎಸ್ ಸರ್. ಹೇಗಿದೆ ಸರ್ ಇವತ್ತಿನ ಲೈಫ್? ಇವತ್ತಿನ ಲೈಫ್ ಟುಡೇ ಸಿನಿಮಾನೇ ಇವತ್ತಿನ ಲೈಫ್ ಟುಡೇ. ಮೇಡಮ್, ಇವತ್ತಿನ ಲೈಫ್ ಹೇಗಿದೆ? ಚೆನ್ನಾಗಿದೆ ಸರ್, ಖುಷಿಯಾಗಿದ್ದೀನಿ ಅಷ್ಟೇ. ಓಕೆ, ಸುದಿ ಅವರೇ, ನಿಮ್ಮ ಲೈಫ್ ಹೇಗಿದೆ? ತುಂಬ ಖುಷಿಯಾಗಿದೆ ಸರ್, ಪ್ರತಿದಿನ ಖುಷಿಯಾಗಿದೆ. ನಿಮ್ಮ ಊರಿಗೊಂದು ಪ್ರಶ್ನೆ, ಸಿನಿಮಾ ಅಂದರೆ ಸಿನಿಮಾ ಅಂದರೆ ನನ್ನ ಪ್ರಕಾರ ಬದುಕು, ಜೀವನ. ಅದೇ ಬದುಕು, ಜೀವನ, ಅದರೊಳಗಡೆನೇ ಇರುತ್ತಲ್ಲ ಅಷ್ಟೇ. ಓಕೆ ಮೇಡಮ್, ನಿಮ್ಮ ಪ್ರಕಾರ ಸಿನಿಮಾ ಅಂದ್ರೆ ಒಂದು ರೀಲ್. ಜೀವನ ಹೋಗ್ತಾ ಇರಬೇಕು. ಹಿಂದಿ ನೋ ಪಾಸ್ಟ್ ಏನೋ, ಎವ್ರಿಥಿಂಗ್ ಇಸ್ ದೇರ್. ಮೈ ಲೈಫ್ ಇಸ್ ಜಸ್ಟ್ ಅ ಕ್ಯಾಮೆರಾ ಅಷ್ಟೇ. ಓಕೆ, ಅಂದರೆ ಭಯನೂ ಅದ್ರ ಮೇಲೇನೆ, ಗೌರವನೂ ಅದ್ರ ಮೇಲೆ ಅಷ್ಟೇ. ಹೌದಾ? ಎಸ್ ಸರ್, ನಿಮ್ಮ ಪ್ರಕಾರ? ಸಿನಿಮಾ ಇನ್ನೊಂದು ಅಮ್ಮ ಜೀವ ಕೊಡ್ತಾಳೆ, ಸಿನಿಮಾ ಜೀವನನೇ ಕಟ್ಕೊಡ್ತಾಳೆ. ಅಮ್ಮ ಸಿನಿಮಾ ಎರಡು ಒಂದೇ ಸರ್. ಇನ್ನೊಂದು ಅಮ್ಮ ಅಂದರೆ ಇಡೀ 3 ಕೋಟಿ ದೇವರುಗಳಿಗಿಂತ ಹೆಚ್ಚು ಅಮ್ಮ. ಹೌದು, ಈ ಅಮ್ಮನ ಸಮಾನವಾಗಿ ನಮ್ದು ಯಾವ್ದಾದ್ರು ಬಂದ್ರೆ, ಈಗ ನೋಡಿ ಅಮ್ಮ ಜೀವ ಕೊಡ್ತಾಳೆ, ಇವತ್ತು ನಮ್ಮ ಜೀವನ ಕಟ್ಕೊಟ್ಟಿರೋ ಸಿನಿಮಾ ಸರ್. ನನಗೆ ಸಿನಿಮಾ ಅಮ್ಮ ಎರಡು ಒಂದೇ ಸರ್. ಅಮ್ಮ ನೈಸ್, ಸೂಪರ್. ಯಾಕಂದರೆ ಇಷ್ಟು ದಿನ ಇವತ್ತು ನೀವು ಕಾಣೋದಕ್ಕೆ ಕಾರಣ ಸಿನಿಮಾ, ಅದ್ರ ಮೇಲೆ ಗೌರವ ಇಟ್ಟು ಬಂದಿದ್ದೀರಾ. ಹಾಗಾಗಿ ನಾನು ಮೊದಲನೇ ಪ್ರಶ್ನೆ ಸಿನಿಮಾ ತಗೊಂಡೆ. ಲೈಫ್ ಟುಡೇ ಅಂದ ತಕ್ಷಣ ಸರ್ ತುಂಬ ಯೋಚನೆಗಳು ಬರ್ತವೆ. ಇವತ್ತು ಒಂದಿನ ಕಳೆದ್ರೆ ಸಾಕಪ್ಪ, ನಾಳೆ ದಿನ ಬದುಕೋಣ ಅನ್ನೋ ಒಂದು ಮಾತಿರುತ್ತೆ. ನಿಮಗೆ ಯಾವಾಗಾದ್ರೂ ಹಾಗನ್ಸಿದ್ಯಾ? ಇಲ್ಲ ಸರ್, ನಂದು ಇವತ್ತಿಗೆ ಯೋಚನೆ ಮಾಡಲ್ಲ, ನಾಳೆ ಏನ್ ಮಾಡೋಣ ಅನ್ನೋದಕ್ಕೆ ಇವತ್ತು ಪ್ರಿಪೇರ್ ಆಗ್ತಾ ಇರ್ತೀನಿ. ಇನ್ನು 1 ವರ್ಷಕ್ಕೆ ಏನ್ ಮಾಡೋಣ ಅನ್ನೋದಕ್ಕೆ ಇವತ್ತೇ ಪ್ರಿಪೇರ್ ಆಗ್ತಾ ಇರ್ತೀನಿ. ಯೋಚನೆ ಇರುತ್ತೆ, ಆಲೋಚನೆ ಇರುತ್ತೆ, ಅದಕ್ಕೆ ವರ್ಕ್ ಮಾಡ್ತಾ ಇರ್ತೀನಿ. ಅಂದ್ರೆ ಒಬ್ರು ಹಿರಿಯರು ಹೇಳ್ತಾರೆ, ಇವತ್ತಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ, ನಾಳೆ ಬಗ್ಗೆ ಬೇಡ ಅಂತ. ಅದನ್ನ ಹೇಗೆ ತಗೋತೀರಾ? ನಾನು ಈ ತರ ಯೋಚನೆ ಮಾಡ್ತೀನಿ. ನೀವು ಈ ತರ ಯೋಚನೆ, ಅದು ಫ್ಯಾಕ್ಟ್ ಆಗಿದೆಯಾ ಸರ್? ಇವಾಗ ಅದೇ ನಡೀತಾರೆ ಸರ್. ಈಗ ನೆಕ್ಸ್ಟ್ ಸಿನಿಮಾ, ಈ ಸಿನಿಮಾ ಎಂಡಿಗೆ ಬಂತು, ನೆಕ್ಸ್ಟ್ ಸಿನಿಮಾ ವರ್ಕ್ ಮಾಡ್ತಾ ಇದೀನಿ. ಇದು ಮುಗಿಯೋ ತನಕ ನಾನು ಅದು ಮಾಡಿಲ್ಲ ಅಂದ್ರೆ ತಿರ್ಗಿ ಅದಕ್ಕೊಂದು ಟೈಮ್ ಪ್ರೊಸೆಸ್ ಅಲ್ಲ. ಓಕೆ, ಸೊ ಇವತ್ತು ಜೀವನ ಮಾಡು, ನಾಳೆದು ಈ ಜೀವನ ಮಾಡ್ಬೇಕು. ಸೊ ಅದನ್ನ ಯೋಚನೆ ಮಾಡ್ಬೇಕು. ಸಿನಿಮಾದಲ್ಲ ಅದೇನೇ ಇದೆಯಾ? ಹೌದು, ನಾನು ಹಂಗೆ ಇರೋದು. ಅಲ್ಲೇನೋ ತಪ್ಪು ಆದ್ರೆ ಚೇಂಜ್ ಆಗ್ತದೆ. ಈಗ ಸದ್ಯಕ್ಕೆ ಹಿಂಗಿದ್ದೀನಿ. ಓಕೆ ಸರ್, ಸಿನಿಮಾದಲ್ಲಿ ಕ್ಯಾರೆಕ್ಟರ್ ನೇಮ್ ಏನು ಸರ್? ಶಿವ, ಪರಮಶಿವ. ಓಕೆ, ನೈಸ್ ಸರ್. ನಿಮ್ಮ ಜೊತೆ ಮಾತಾಡ್ತೀನಿ. ಮೇಡಮ್, ನಿಮಗೆ ಟುಡೇ ಲೈಫ್ ಅಂದ್ರೆ ಏನು? ಟುಡೇ ಲೈಫ್ ಅಂದ್ರೆ ಅದೇ ಈ ಬದುಕು ಹೆಂಗಿದೆ ಅಷ್ಟೇ. ಇವತ್ತಿನ ಲೈಫ್ ಚೆನ್ನಾಗಿದ್ರೆ, ಇವತ್ತಿನ ನಾವು ಯೋಚನೆ ಮಾಡ್ಕೊಂಡ್ರೆ, ನಾಳೆಗೋಸ್ಕರ ಪ್ರಿಪೇರ್ ಆಗಬೇಕು ಅಂದ್ರೆ ಅದಕ್ಕೆ ಇವತ್ತು ಹೋಮ್ವರ್ಕ್ ಮಾಡಬೇಕಲ್ಲ, ಹಂಗೆ. ಓಕೆ, ಪಾಸ್ಟನ್ನ ಇಟ್ಕೊಂಡು ನೀವು ಅಳಕ್ಕಾಗಲ್ಲ. ಸರಿ ಆಯಿತು, ನಾನು ಹಿಂಗೆ ತಪ್ಪು ಮಾಡಿಬಿಟ್ಟೆ, ಹಂಗಾಯ್ತು ಹಿಂಗಾಯ್ತು ಅಂತ. ಇವತ್ತಿನ ಲೈಫ್ ಹೆಂಗಿದೆ, ಇವತ್ತಿನ ಜೀವನ ನೀವು ಚೆನ್ನಾಗಿ ನೀವು ಇಟ್ಕೊಂಡ್ರೆ ನಾಳೆ ದಿನ ಎಲ್ಲ ಚಂದ ಆಗೋದು. ನೈಸ್. ಕಾಕ್ರೋಚ್ ಅವರೇ, ನಾವು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ನಾವು ಮರ್ತಿದೀವೇನೋ ಅಂತ ಅನ್ಸುತ್ತೆ, ನಿಜಾನ? ಇಲ್ಲ ಸರ್, ನಾಳೆ ಏನು ಅಂತಾನೆ ಗೊತ್ತಿಲ್ಲ. ಸೊ ಯಾಕೆ ನಾಳೆ ಯೋಚನೆ ಮಾಡ್ಕೊಂಡು ಇವತ್ತಿನ ಖುಷಿ, ಇವತ್ತಿನ ನೆಮ್ಮದಿ ನಾಳೆ ಮಾಡ್ಕೋಬೇಕು. ಇವತ್ತಿದೀವಿ, ಇದು ಪ್ರೆಸೆಂಟು, ಚೆನ್ನಾಗಿದೆ. ಸಿನಿಮಾಗೆ ಬಂದಾಗಿಂದ ಎಲ್ಲ ದಿನಗಳು ಚೆನ್ನಾಗಿದೆ ಸರ್. ಬಿಕಾಸ್ ಸಿನಿಮಾಗೆ ಮುಂಚೆ ಹೌದು, ನಾನು ತುಂಬಾ ಕಷ್ಟದ ಹಾದಿಗಳಲ್ಲಿ ಬಂದವನು. ಸಿನಿಮಾಗೆ ಬಂದಾಗಿಂದ ನಾನು ಅನ್ಕೊಳ್ದಿರೋದೆಲ್ಲ ಸಿನಿಮಾ ಕೊಟ್ಟಿದೆ. ನಾನು ನೆನ್ಸ್ಕೊಳ್ದಿರೋದು, ಅನ್ಕೊಳ್ದಿರೋದೆಲ್ಲ ಸಿನಿಮಾ ಕೊಟ್ಟಿದೆ. ಪ್ರೀತಿ ಕೊಟ್ಟಿದೆ, ಹೆಸರು ಕೊಟ್ಟಿದೆ, ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ಮೇಲಕ್ಕೆ ತಂದು ಕೊಟ್ಟಿದೆ. ನಾನು ನಾಳಿನ ದಿನ ಆ ಥರದ್ದು ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್. ಇವತ್ತು ಖುಷಿಯಾಗಿದ್ದೀನಿ. ಎಲ್ಲಿರ್ತೀನೋ ಆ ಜಾಗ, ನಾನು ಇರೋ ಜಾಗನೂ ಖುಷಿಯಾಗಿ ಇಟ್ಕೊಂಡು ನಾನು ಖುಷಿಯಾಗಿ. ಸೈಸ್ ಒಂದು ಕಾನ್ಸೆಪ್ಟ್ ಯೂಸ್ ಮಾಡೋಣ, ಇದ್ದಿದ್ದಂಗೆ ಹೇಳು ಅಥವಾ ಸುಳ್ಳು ಹೇಳು ಅಂತ. ನಾನು ಕ್ವಶನ್ ಕೇಳ್ತೀನಿ, ನೀವು ಯಾರು ಕೈ ರೈಸ್ ಮಾಡ್ಬಿಟ್ಟು ಅದನ್ನ ಹೇಳ್ಬೇಕು. ಸುಳ್ಳಾದ್ರೆ ಹೇಳ್ಬೋದು, ಅದು ಅವ್ರಿಗೆ ಬಿಟ್ಟು. ನಾನು ಕ್ವಶನ್ ಕೇಳ್ತೀನಿ, 3 ಜನ ಅದು ಹೇಳ್ಬೇಕು. ನಾನು ಹೇಳ್ತಿರೋ ಸುಳ್ಳು ಅಂತ ನೀವು ಹೇಳ್ಬೋದು, ನಾನು ಹೇಳ್ತಿರೋ ಸುಳ್ಳು ಹೇಳ್ತಿದ್ದೀನಿ. ಕ್ವಶನ್ ಮೇಲೆ ಡಿಪೆಂಡು. ಕಿರಣ್ ಅವರಿಗೆ ಅಹಂಕಾರ, ಕಿರಣ್ ಅವರಿಗೆ ಕೊಬ್ಬು, ಕಿರಣ್ ಅವರು ಆಟಿಟ್ಯೂಡ್ ತೋರಿಸ್ತಾರೆ. ಯಾರೇನಾರು ಹೇಳ್ಬೋದು, ಹೇಳಿ. ಸುಳ್ಳು. ಯಾಕೆ ಸುಳ್ಳು? ಇಲ್ವೇ ಇಲ್ಲ ಅವ್ರಿಗೆ. ಒಂಚೂರು ಅಹಂಕಾರ ಇಲ್ಲ, ಒಂಚೂರು ಆ ಥರ ಇಲ್ಲ. ಎಲ್ಲ ನೀವು ಹೇಳಿದ್ದೆಲ್ಲ ಅಪೋಸಿಟ್. ಈಸ್ ಅ ವೆರಿ ನೈಸ್ ಪರ್ಸನ್, ಸಾಫ್ಟ್ ಸ್ಪೋಕನ್, ಅಪ್ಪಟ ವಾಟ್ ಎವರ್ ಹಿ ಸೇಸ್ ಹಂಗೆ ಹಿಂಗಿದೆ.
ಕೋಪ ಯಾರಿಗೆ ಬರಲ್ಲ, ಎಲ್ರಿಗೂ ಬರುತ್ತೆ. ಬಟ್ ಸಿಚುವೇಶನ್ ತಕ್ಕಂಗೆ ಕೋಪ ಬರೋದು. ಬಟ್ ನಿಜ ಜೀವನದಲ್ಲಿ ನಾರ್ಮಲಿ ನಗ್ನಗ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ, ಅಂಡ್ ಈಸ್ ಅ ಜೆಂಟಲ್ಮನ್ ಅಷ್ಟೇ. ಸರ್ ನಿಮ್ದೇ ವಿಷಯ ಹೇಳ್ಬೋದಾ ನೀವೇನಾದ್ರು? ನಂದೇನಾ ಸರ್? ಅನ್ಯಾಯ ಆದಾಗ ಪ್ರಶ್ನೆ ಮಾಡಿದಾಗ ಈ ತರ ಎಲ್ಲ ಇವನು ಹಂಗೆ ಹಿಂಗೆ. ಓಕೆ. ಈಗ ಮರ ಎಲ್ಲ ಹೇಳ್ತಾರೆ ಯೂಶಲಿ, ಅದೇ ಎಕ್ಸಾಂಪಲ್. ನಾವು ಹೊಡಿತಾರೆ, ಅದು ಬೀಳಲಿಲ್ಲ ಅಂದಾಗ ಇದು ಹುಳಿ ಕೆಟ್ಟೋಗಿದೆ. ನಾನು ನಿಮ್ಮನ್ನ ಮಾತಾಡಿಸ್ಬೇಕು ಅಂತಾನೆ ಕೇಳಿದ್ವಿ ಪ್ರಶ್ನೆನ. ಸರ್, ಈ ನೇರ ನುಡಿಗೂ ಲೈಫ್ ಟುಡೇಗೂ ಏನೋ ಸಂಬಂಧ ಇದೆಯಂತೆ, ನಿಜನ? ನನ್ನ ಕ್ಯಾರೆಕ್ಟರ್ ಅಲ್ಲಿ ಲೈಫ್ ಟುಡೇ ಒಳಗಡೆ ಇರೋ ಶಿವ, ಕಿರಣ್ ಸಿಮಿಲರ್. ನೇರ ನುಡಿ ಏನಂದ್ರೆ ಅನ್ಯಾಯ ನಡೀತಾ ಇದ್ರು ಯಾಕೆ ಅಂತ ಬಚ್ಚಿಟ್ಕೊಂಡು ನೋಡೋಗಲ್ಲ. ಆಮೇಲೆ ಇವಾಗ ನಾನು ಒಂದು ಜವಾಬ್ದಾರಿ ತಗೊಂಡಿದ್ದೀನಿ ಅಂದಾಗ ಅದನ್ನ ನಾನು ನಿಭಾಯಿಸ್ಲೇಬೇಕಾಗುತ್ತೆ, ಭಯ ಪಡಲ್ಲ. ಅನ್ಯಾಯ ಆದಾಗ ಯಾಕೆ ಅಂತ ಕೇಳ್ತೀನಿ. ಯಾಕೆ ಅಂತ ಕೇಳೋದ್ರಲ್ಲಿ ಇಷ್ಟೆಲ್ಲ ನೀವು ಹೇಳಿದ್ರಲ್ಲ ಅಷ್ಟು ಮಾತು ಬಂದಿದೆ. ಅನ್ಯಾಯ ನಡಿಬೇಕಾದ್ರೆ ಯಾಕೆ ಅಂತ ಕೇಳಿದ್ದೀನಲ್ಲ, ಅದಕ್ಕೆ ಇಷ್ಟು ಮಾತು ಬಂದಿದೆ. ಹಿಂಗೆ ಕೇಳಿದಾಗ ಫ್ಯೂಚರಿಗೆ ಏಟ್ ಬೀಳುತ್ತಂತೆ, ಇವತ್ತಿನ ಮರೆತ್ಬಿಟ್ಟು. ನಿಜನ ಅದು? ಇವತ್ತು ನಾನು ನಂಬಿ ಬಂದಿರೋ ಪ್ರೊಡ್ಯೂಸರ್ಗೆ ಹಂಗಂದ್ರೆ ಮೋಸ ಮಾಡ್ಬೇಕಂಗಂದ್ರೆ ಎಸ್, ಪ್ರೊಡ್ಯೂಸರ್ ಮೋಸ ನೇರವಾಗಿ ಕೇಳಬೇಕು ಅಂತ ಬಂದೆ. ಒಂದಷ್ಟು ಕಡೆ ಮಾತುಗಳು ಕೇಳಿ ಬರ್ತಾ ಇತ್ತು, ಹಿಂದೇನೂ ಮಾತಾಡ್ತಿದ್ರು, ಮುಂದೇನೂ ಮಾತಾಡ್ತಿದ್ರು. ಹೀರೋಗೆ ಸ್ವಲ್ಪ ಆಟಿಟ್ಯೂಡ್ ಅಂತ. ಬಟ್ ಯಾಕೆ ಅನ್ನೋದನ್ನ ನಾನು ಅವ್ರನ್ನೇ ಕೇಳಬೇಕು ಅಂತ ಬಂದಿದ್ದು. ಹೌದಾ ಸರ್? ಇಲ್ಲ ಸರ್, ಅದೇ ಈಗ ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನೇ, ಎಲ್ಲ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿದ್ದು ನಾನೇ. ಅದು 200 ರೂಪಾಯಿದು 2,500 ಕೊಟ್ಟಾಗ ಯಾಕೆ ಅಂತ ಕೇಳಿದೀನಿ. 4,000 40,000 ಕೊಟ್ಟಾಗ ಯಾಕೆ ಅಂತ ಕೇಳಿದೀನಿ. ಹೊಸಬ ಇವ್ ನಮ್ಮನ್ನ ಕೇಳ್ತಾನಲ್ಲ ಅನ್ನೋದು ಇದೆಲ್ಲ ಬಂದಿದೆ. ಪ್ರೊಡ್ಯೂಸರ್ನ ಬಂದಿರೋ ಪ್ರೊಡ್ಯೂಸರ್ ನಂಗೆ ಮನೆ ಕಳ್ಸಕ್ ಆಗಲ್ಲ ಸರ್. ಅವರು ನಾನು ಸಿನಿಮಾ ಮಾಡಬೇಕು, ಇಲ್ಲ 4 ಜನ ಹೊಸ ಹೀರೋಗಳು ಬರಬೇಕು, ಇಂಡಸ್ಟ್ರಿ ರನ್ ಆಗ್ಬೇಕಲ್ಲ ಸರ್. ಬಂದಾಗ ವರ್ಷ ಇರೋದೆಲ್ಲ ಕಿತ್ಕೊಂಡು ಕಳ್ಸಕ್ ನನಗೂ ಆಗಲ್ವಲ್ಲ ಸರ್. ಇಸ್ ದ ಮೈನ್ ಥಿಂಗ್. ನೈಸ್, ಸೂಪರ್. ನನಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೋತೀನಿ. ಎಸ್ ಸುದೀಪ್ ಸರ್, ಅದೇ ಕಾನ್ಸೆಪ್ಟಿಗೆ ಬಂದ್ಬಿಡೋಣ ಇವಾಗ. ಇದ್ದಿದ್ದಂಗೆ ಯಾವ್ದು ನನಗೆ ಯಾವ್ದಿಗೆ ಇದ್ರದ್ದು ಹೇಳ್ಬಹುದಾ? ಹೇಳ್ತೀನಿ ಅಂದ್ರೆ ಹೇಳ್ಬೋದು. ಅದೇ ಯಾವ್ದು ಪ್ರಶ್ನೆ ಯಾವ್ದು? Attitude, ಇಲ್ಲ ಸರ್, ಅಂದ್ರೆ ಅದೇ ನೀವು ಹೇಳಿದ ಪದಗಳು ನನ್ನ ಪ್ರಕಾರ ಸುಳ್ಳ ನಿಜನ? ಇಲ್ಲ, ಅಂದ್ರೆ ನೀವು ಬಳಸಿದ ಪದಗಳು ಇವ್ರಿಗೆ ಸೆಟ್ ಆಗಲ್ಲ. ನನ್ಗೆ ಗೊತ್ತಿರೋ ಅವ್ರು ಸಕ್ಕ ಸ್ವಾಭಿಮಾನಿ. ಅದು ಆಟಿಟ್ಯೂಡೋ ಅದು ಅಹಂಕಾರ ಆ ಥರ ಹೇಳಲ್ಲ. ಯಾಕೆ ನಾನು ಕೆಲಸ ಮಾಡಿದ್ದೀನಿ, ಸೇಮ್ ನಾನು ಒಬ್ಬ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿರೋದು. ನನಗೂ ಏನು ಕಿರಣ್ ಸರ್ ತುಂಬಾ ವರ್ಷಗಳಿಂದ ಪರಿಚಯ ಅಲ್ಲ. ನನಗೂ ಫಸ್ಟ್ ನೋಡಿದಾಗ ಅನಿಸ್ತು ಏನಪ್ಪ ಇಷ್ಟೊಂದು ಆರೋಗ್ಯ ತರ ಅಂತ. ಅದು ಹಂಗಲ್ಲ, ಪಕ್ಕ ಸ್ವಾಭಿಮಾನಿ ಅವರು. ಅದನ್ನ ತಿರ್ಚಿ ಹೇಳಿದ್ರೆ ಅದೇ ಅಹಂಕಾರ ಅಂತ ಹೇಳ್ಬೋದು ಅಷ್ಟೇ. ಇಲ್ಲ, ಹಂಗಲ್ಲ, ಪಕ್ಕ ಸ್ವಾಭಿಮಾನದ ಹುಡುಗ. ಸಿನಿಮಾಲಿ ಏನೋ ಮಾಡಬೇಕು, ಕನ್ನಡ ಇಂಡಸ್ಟ್ರಿಲಿ ಏನೋ ಮಾಡಬೇಕು ಅಂತ ಬಂದವರು ಇಂಥವ್ರು ಉಳಿಸ್ಕೋಬೇಕಾಗತ್ತೆ. ಬಿಕಾಸ್ ಅವರು ಸಿನಿಮಾಯಿಂದ ದುಡಿಯೋಕೆ ಬಂದಿಲ್ಲ, ದುಡ್ದಿದ್ದೆಲ್ಲ ತಂದು ಸಿನಿಮಾಗೆ ಮಾಡ್ತಿರೋದು. ಸೊ ಈಗ ಅವ್ರದ್ದು ಇದಾದ್ಮೇಲೂ 2-3 ಪ್ರಾಜೆಕ್ಟ್ ತಲೆಯಲ್ಲಿದೆ. ಸೊ ನಾವು ಈಗ ಇಲ್ಲೇನೆ ಹಿಂಗೇನೋ ಹೇಳಿ ಎಲ್ಲ ಮಾಡಿ ಕಳಿಸಿದಾಗ ಈಗ ಎಲ್ಲರೂ ಇದ್ರು ಅನ್ಕೊಳ್ಳಿ, ಸಿನಿಮಾಗೆ ಬೇಕಾದ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲ ಇದ್ರು ಅನ್ಕೊಳ್ಳಿ. ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಸಿನಿಮಾಗಲ್ಲ. ಪ್ರೊಡ್ಯೂಸರ್ ಒಬ್ರು ಇದ್ರು ಅನ್ಕೊಳ್ಳಿ, ಅವ್ರು ಡಿಸೈಡ್ ಮಾಡಿ ಅನ್ಕೊಳ್ತೀನಿ ನಾನು ಸಿನಿಮಾ ಮಾಡಬೇಕು ಅಂತ. ಇನ್ನೆಲ್ಲರೂ ಸಿಗ್ತೀವಿ, ಆಬ್ವಿಯಸ್ಲಿ ಸಿಕ್ಕಿದೆ. ಸೊ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಯಾರು? ಫಸ್ಟ್ ಪ್ರೊಡ್ಯೂಸರ್. ಸೊ ಆ ಥರ ಪ್ರೊಡ್ಯೂಸರ್ನ ಉಳಿಸ್ಕೋಬೇಕಾಗುತ್ತೆ. ಅವರು ಅಲ್ಲೆಲ್ಲೋ ಮಾಡಂಗಿದ್ರೆ ಈ 4-5 ಕೋಟಿ ತೊಗೊಂಡೋಗಿ ಬೇರೆ ಯಾವ್ದು, ಅವ್ರು ಆಕ್ಚುಲಿ ರಿಯಲ್ ಎಸ್ಟೇಟ್ ಅಲ್ಲಿ ಇರೋದು. ಆರಾಮಾಗಿ ಯಾವ್ದೋ ಜಾಗದ ಮೇಲೆ ಹಾಕಿ ಅವ್ರು ಗೊತ್ತೋದು ಪಳಗಿರೋ ಕೆಲಸ. ಅಲ್ಲಿ ಎತ್ತುತ್ತೀನಿ ಅಂತ ಗೊತ್ತು, ಇಲ್ಲಿ ಎತ್ತುತ್ತೀನ ಇಲ್ವೋ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಬಂದಿರೋದು ಒಂದು ಕನ್ಸು ಇಟ್ಕೊಂಡು, ಇಲ್ಲ ನಾನು ಸಿನಿಮಾಲಿ ಏನೋ ಮಾಡಬೇಕು, ಕನ್ನಡ ಸಿನಿಮಾಲಿ ಏನೋ ಮಾಡಬೇಕು ಅಂತ. ಇಷ್ಟಕ್ಕೂ ಅವ್ರದ್ದು ಹಿನ್ನೆಲೆ ಏನು ಗೊತ್ತಾ? ಅವ್ರು ತಮಿಳ್ನಾಡಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು. ಸುಮಾರು ಸಿನಿಮಾಗಳು ತಮಿಳಲ್ಲಿ ಮಾಡಿದ್ದಾರೆ ಅವರು, ಸುಮಾರು ಕೆಲಸಗಳು ತಮಿಳಲ್ಲಿ ಮಾಡಿದ್ದಾರೆ ತೆರೆಯ ಹಿಂದೆ. ಸೊ ಅವ್ರು ತಮಿಳಲ್ಲೇ ಮಾಡ್ಬೋದಿತ್ತಲ್ಲ. ಅವ್ರಿಗೆ ಅಲ್ಲಿ ಇಲ್ಲಿಗಿಂತ ನೆಟ್ವರ್ಕ್ ಜಾಸ್ತಿ ಇದೆ, ನಂಗೆ ನಿಜವಾಗ್ಲೂ ಗೊತ್ತು. ಅವ್ರಿಗೆ ಇಲ್ಲಿಗಿಂತ ಅಲ್ಲಿಗೆ ನೆಟ್ವರ್ಕ್ ಜಾಸ್ತಿ ಇದೆ. ಅವ್ರು ಆದ್ರೆ ಇಲ್ಲಿ ಬಂದು ಯಾಕೆ ಮಾಡಿದ್ರು? ನಾನು ಅವ್ರು ಕನ್ನಡದವರು, ಕನ್ನಡದಲ್ಲೇ ಮಾಡಬೇಕು, ನಾನು ಇಲ್ಲಿ ಕನ್ನಡಕ್ಕೆ ಏನೋ ಮಾಡಬೇಕು ಅಂತ ಬಂದಿದ್ದು. ಅವರು ಕೇಳೋ ರೀತಿ ಸ್ವಲ್ಪ ಹಾರ್ಶ್ ಆಗಿರ್ಬೋದು, ಅದಂಗೆ ಅನ್ಸಿರ್ಬೋದು. ಆದ್ರೆ ನಾನು ನೋಡಿದಂಗೆ ಸ್ವಾಭಿಮಾನದ ಹುಡುಗ. ಸರ್, ನಾನು ಯಾಕೆ ಈ ಪ್ರಶ್ನೆಯನ್ನ ಕೇಳಿದೆ ಅಂದ್ರೆ, ಒಂದಷ್ಟು ಕಮೆಂಟ್ಗಳನ್ನ ನೋಡಿದೆ ನಿಮ್ಮ ಸಿನಿಮಾದ ಕಾಂಟ್ರವರ್ಸಿ ಆದಾಗ. ಅವಾಗ ಹೇಳ್ತಿದ್ರು ಹೀರೋಗೆ ಆಟಿಟ್ಯೂಡ್ ಅಂತ. ಅವ್ರಿಗೆ ನಾನು ಈ ಪ್ರಶ್ನೆಯನ್ನ ಕೇಳಿದ್ದು, ಅವರ ಮುಖಾಂತರ ನಿಮ್ಗೆ ನೇರವಾಗಿ ಕೇಳಿದೆ. ಕ್ಲಾರಿಟಿ ಸಿಕ್ಕಿದೆ, ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ. ಕಮೆಂಟ್ಸ್ ಹಾಕೋರು ಗೊತ್ತಿರಲ್ಲ ಸರ್ ಪಾಪ. ಅವರು ನಾನು ಕೋಪ ಬೇಜಾರು ಮಾತ್ರ ನೋಡಿ ಸರ್, ಕೋಪ ಬೇಜಾರು. ಬಟ್ ಅದ್ರ ಹಿಂದೆ ಒಂದಿಷ್ಟುದ್ದ ಲಿಸ್ಟ್ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಪಾಪ. ನಾನು ಅವ್ರಿಗೂ ರೆಸ್ಪೆಕ್ಟ್ ಮಾಡಿ, ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ಆ ಮಾತು ಕೇಳಿರುತ್ತೆ ಸರ್ ಅವ್ರಿಗೆ. ಆ ಮಾತಿನಿಂದ ಇರೋ ನೋವು, ಆ ಮಾತು ಯಾಕೆ ಬಂತು ಅನ್ನೋದು ಗೊತ್ತಾದಾಗ, ಇಲ್ಲ ಹುಡುಗ ಪಾಪ ನೊಂದವನೇ ಅದನ್ನ ಹೇಳ್ತಿದ್ದಾನೆ ಅಂತ ಅವ್ರಿಗೂ ಫೀಲ್ ಆಗುತ್ತೆ. ಎಸ್, ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗೋಣ. ಎಸ್, ಇದ್ದಿದ್ದಂಗೆ ಹೇಳು ಅಂತ ನಾನು ಇದನ್ನ ಕೇಳ್ತೀನಿ. ನೀವು ಇದ್ದಿದ್ದಂಗೆ ಹೇಳಬೇಕು. ಯಾಕಂದರೆ ಒಬ್ಬ ಕಮೆಂಟಿಗೆ ಹೇಳ್ತಾನೆ, ಒಬ್ಬ ಸಿನಿ ಪ್ರೇಮಿ ಹೇಳ್ತಾನೆ. ನಾನು ಅವನ ಪ್ರೊಫೈಲ್ ಕೂಡ ಚೇಂಜ್ ಮಾಡ್ತೀನಿ. ಅವನು ಸಿನಿಮಾ ಬಗ್ಗೆ ತುಂಬ ಆಸಕ್ತಿ ಇರೋನು. ಅವನೊಂದು ಮಾತು ಹೇಳ್ತಾನೆ, ಇತ್ತೀಚಿನ ಕನ್ನಡ ಚಿತ್ರರಂಗದ ಒಂದಷ್ಟು ಇದನ್ನು ನೋಡಿದಾಗ ನನಗೆ ಇವರ ಕಾಂಟ್ರವರ್ಸಿ ಎಲ್ಲ ಬೇಡ, ಇವರ ಪರ್ಸ್ನಲ್ ಲೈಫ್ ಬೇಡ, ಇವರ ವಿಚಾರ, ಈ ಸೋಷಿಯಲ್ ಮೀಡಿಯಾದಲ್ಲಿ ಆಗೋ ಗಲಾಟೆಗಳು ಬೇಡ, ಹೀರೋಯಿನ್ಗಳಿಗೂ ಕೂಡ ಇವರ ಫೋಟೋಗಳು ವಿಡಿಯೋಗಳು ನನಗೆ ಬೇಡ. ನನಗೆ ಬೇಕಾಗಿರೋದು ಕನ್ನಡದ ಒಂದು ಒಳ್ಳೆ ಸಿನಿಮಾ, ಒಂದೊಳ್ಳೆ ಕತೆ, ಒಂದೊಳ್ಳೆ ಹೀರೋ, ಒಂದೊಳ್ಳೆ ನಾಯಕ ನಟಿ, ಒಂದೊಳ್ಳೆ ನಾಯಕ ನಟ ಬೇಕು ಅಂತ. ಅವ್ರಿಗೇನು ಹೇಳ್ತೀರಾ? ಹೇಳ ಸರ್, ಇದಕ್ಕಿದ್ದಂಗೆ ಹೇಳ್ತೀನಿ ಸರ್. ನಾವು ಎಲ್ಲೋ ನಾನಾಗಿರ್ಬೋದು, ಯಾರೇ ಆಗಿರ್ಬೋದು, ಬಂದ್ಬಿಟ್ಟು ಅವ್ರು ಹಿಂಗೆ ಯಾರು ನಾವು ಬ್ಲೇಮ್ ಮಾಡಿಲ್ಲ. ನಾನು ಪ್ರತಿ ಸರಿ ಹೇಳ್ತಾ ಇದ್ದೆ ಸರ್, ತಮಿಳು ತೆಲುಗುಗಿಂತ ಅಪ್ಪನ ಕನ್ನಡ ಸಿನಿಮಾ ಮಾಡಿದ್ದೀವಿ.
ಕಂಟೆಂಟ್ ಬರೀ ಸ್ಟಾರ್ಗಳೆಲ್ಲ ನಾವುಗಳು ಆ ರೇಂಜಲ್ಲಿ ಮಾಡಿದೀವಿ ಅಂತ ನಾನು ಎಲ್ಲಾ ಕಡೆ ಹೇಳಿದೆ. ನಾನು ಯಾವತ್ತೂ ಬಂದು ಯಾರ ಬಗ್ಗೆ ಬ್ಲೇಮ್ ಮಾಡಿಲ್ಲ, ಇದುವರೆಗೂ ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಏನು ನಾನು ಈಗ್ಲೂ ಬೆಳಿಗ್ಗಿಂದ ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ. ಎಲ್ಲಾ ಕಡೆ ಹೇಳಿರೋದು ಬೇರೆ ಸ್ಟೇಟ್ಗಿಂತ ಒಳ್ಳೆ ಸಿನಿಮಾ ಮಾಡಿದ್ವಿ, ಶೂರ್ ಶಾಟ್ ಈ ಸಿನಿಮಾ ಹೊಡಿತೀವಿ, ಇಷ್ಟೇ ನಾನು ಹೇಳ್ತೇನೆ. ಕನ್ನಡ ಸಿನಿಮಾ ಮಾಡಿದ್ದೀನಿ, ಎಲ್ಲರೂ ಹೆಮ್ಮೆ ಪಡೋಂಥ ಕೆಲಸ ಮಾಡಿದ್ದೀನಿ. ಒಬ್ಬ ಹೊಸ ಇರೋ ತಾಕತ್ತು ಇದಿದೆಯಾ ಅನ್ನೋಂಗೆ ಈ ಸಿನಿಮಾ. ನೈಸ್. ನಮ್ಮ ಕತೆ ಮಾತಾಡಿಸ್ತೀನಿ, ಸಿನಿಮಾ ಕತೆನ ನಿಮ್ಮ ಜೊತೆ. ಸರ್, ಈ ಥರ ಪ್ರೇಕ್ಷಕರು ಆಸೆ ಪಡ್ತಾರೆ ನಮಗೆ ಒಂದು ಒಳ್ಳೆ ಸಿನಿಮಾ ಬೇಕು ಸರ್, ಅವರಿಗೆ ಲೈಫ್ ಟುಡೇ ಸಿನಿಮಾ ಎಷ್ಟು ಉಡುಗೊರೆ ಆಗಿದೆ ಸರ್? ಖಂಡಿತ ಸರ್, ಇದು ಕತೆ ನಾನು ಕೇಳಿದ್ದೀನಿ, ನಾನು ವರ್ಕ್ ಮಾಡಿದ್ದೀನಿ ಸರ್. ಈ ಕತೆ ಕಂಟೆಂಟ್ ಹೆಂಗಿದೆ ಗೊತ್ತಾ? ಕುತ್ಕೊಂಡು ನೋಡೋ ಆಡಿಯನ್ಸ್ಗೆ ಫಸ್ಟ್ ನಿಮ್ಗೂ ಇದನ್ನ ಆಗಿಂದ ಅನ್ಕೊಂಬಂದಿರ್ತೀವಿ, ಕೇಳ್ಕೊಂಬಂದಿರ್ತೀವಿ, ಅನ್ಭವಿಸ್ಕೊಂಬಂದಿರ್ತೀವಿ. ಕುತ್ಕೊಂಡು ನೋಡೋವಾಗ ಆ ಪಾತ್ರ ಕನೆಕ್ಟ್ ಆಗ್ಬಿಡ್ಬೇಕು. ಇದು ನಾನು ಅಂತ ಅನ್ಕೊಂಡಿದ್ದೆಲ್ಲ ಸಿನಿಮಾನು ಇಟ್ಟೆ ಗುರು, ಹೀರೋ ನಾನು ಅಂತ ಫೀಲ್ ಮಾಡ್ತಾರಲ್ಲ ಕೂತ್ಕೊಂಡು, ಆ ಥರ ಒಂದು ಕಂಟೆಂಟ್ ಇರೋ ಕತೆ. ಆ ಕತೆ ಮೇಲೆ ಇವರು ವರ್ಕ್ ಮಾಡಿರೋದು. ಸೊ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಕೂತ್ಕೊಂಡಾಗ ಹೌದಲ್ವಾ, ನನ್ನ ಲೈಫಲ್ಲಿ ಹಿಂಗೆ ಆಯ್ತು, ಹೌದಲ್ವಾ ನನ್ನ ಹುಡುಗಿನೂ ಹಿಂಗೆ ಮಾಡಿದ್ಲಲ್ವಾ, ಅವತ್ತು ಮನೇಲಿ ಹಿಂಗೆ ಆಯ್ತಲ್ಲ, ಹಿಂಗೆ ಮಾಡ್ಕೊಳ್ದೆ ಹಿಂಗೆ ಮಾಡ್ಬೋದಿತ್ತಲ್ಲ, ಅನ್ಯಾಯವಾಗಿ ಹಿಂಗೇನೋ ಮಾಡ್ಕೊಂಡು ಬದುಕು ಹಾಳು ಮಾಡ್ಕೊಂಡ್ವಲ್ಲ, ಅಥವಾ ಹುಡುಗಿನ ಕಳ್ಕೊಂಡ್ನಲ್ವಾ, ಅಥವಾ ಆ ಹುಡುಗಿ ಹೌದಲ್ವಾ ಅನ್ಯಾಯವಾಗಿ ನನ್ನ ಹುಡುಗನ ನಾನು ಕಳ್ಕೊಂಡ್ಬಿಟ್ನಲ್ವಾ, ಸ್ವಲ್ಪ ತಾಳ್ಮೆಯಿಂದ ಇರ್ಬೋದಿತ್ತಲ್ಲ, ಅಥವಾ ಮನೆಯವ್ರು ಅರ್ಥ ಮಾಡ್ಕೊಬೋದಿತ್ತಲ್ಲ ಅನ್ನೋ ಎಲ್ಲ ಅಂಶಗಳಿದೆ. ತಂದೆ ತಾಯಿ ನಾವು ಅವತ್ತು ಹಿಂಗೆ ಮಾಡಬಾರ್ದಿತ್ತು ಮಕ್ಳು ಬಂದು ಹೇಳಿದಾಗ ಅಂತ, ಮಕ್ಕಳು ನಾವು ಆ ಥರ ಬಿದ್ದು ಹಿಂಗೆ ಹೋಗಿ ಹೇಳಬಾರ್ದಿತ್ತು, ಅಥವಾ ಅವ್ರು ಬೇಡ ಅಂದಾಗ ನಾವು ಹಿಂಗೇನೋ ಮಾಡ್ಬೋದಿತ್ತು, ಅದಕ್ಕೆ ಬಿಟ್ಟು ಇನ್ನೇನೋ ಮಾಡ್ಕೊಂಡ್ವಲ್ಲ, ಈ ಫೀಲ್ ಕೊಡೋ ಅಂತ ಕತೆ ಇರುವಂತ ಸಿನಿಮಾ ಸರ್. ನನ್ಗೆ 100% ಇದು ಆಡಿಯನ್ಸ್ಗೆ ಇದು ನಮ್ಮ ಬದುಕಲ್ಲೂ ನಡೀತಲ್ವಾ, ನಮ್ಗೆ ಗೊತ್ತಿರೋರು ಬದುಕಲ್ಲಿ ನಡೀತಲ್ವಾ, ನನ್ನ ಫ್ರೆಂಡ್ ಲೈಫಲ್ಲಿ ಇದಾಯ್ತಲ್ವಾ ಅಂತ ಫೀಲ್ ಆಗುತ್ತೆ ಸರ್. ಸೊ ಅಲ್ಲಿ ಗೆಲ್ತೀವಿ ಅನ್ನೋ ಒಂದು ನಂಬಿಕೆ ಇದೆ ಸರ್. ನೈಸ್. ಮೇಡಮ್, ಆಗ್ಲಿಂದ ಸೈಲೆಂಟ್ ಆಗಿ ಕೂತಿದ್ದೀರಾ. ಒಂದು ಸಿನಿಮಾ ಅಂದ ತಕ್ಷಣ, ಒಂದು ಸಿನಿಮಾ ಟೀಸರ್, ಟ್ರೈಲರ್ ಅಥವಾ ಸಾಂಗ್ ನೋಡಿದ ತಕ್ಷಣ ಒಂದು ಗುಡ್ ವೈಬ್ ಬಂದ್ಬಿಡುತ್ತೆ, ಇಲ್ಲ ಬ್ಯಾಡ್ ವೈಬ್ ಬರುತ್ತೆ. ನಿಮಗೆ ನಿಮ್ಮದೇ ಸಿನಿಮಾ ಟ್ರೈಲರ್ ಆಗಲಿ ಸಾಂಗ್ ನೋಡಿದಾಗ ಏನು ಅನ್ನಿಸ್ತು? ಒಳ್ಳೆ ಪಾಸಿಟಿವ್ ವೈಬ್ ಸರ್. ನನಗೆ ದಿಸ್ ಇಸ್ ನಥಿಂಗ್ ಲೈಕ್ ಸ್ಕ್ರಿಪ್ಟೆಡ್, ನಿಜ ಹೇಳ್ತಾ ಇದ್ದೀನಿ, ಒಳ್ಳೆ ಪಾಸಿಟಿವ್ ವೈಬ್. ನಾನು ಆ್ಯಕ್ಚುಲಿ ಆನ್ ದ ವೇ ಇದೆ. ಟ್ರೈಲರ್ ಲಾಂಚ್ ದಿನ ಟ್ರೈಲರ್ ಮುಂಚೆನೇ ಬಿಟ್ಬಿಟ್ರು, ಆಮೇಲೆ ನಾನು ಅಲ್ಲಿ ರೀಚ್ ಆಗಿರೋದು. ನಾನು ಹೋದ ತಕ್ಷಣ ನಾನು ಕ್ಯಾಬ್ ಅವಕಾಶ ಹಂಗೆ ಕಾಲು ಹಾಕೊಂಡು ಕೂತ್ಕೊಂಡೆ, ಹಂಗೆ ಓಪನ್ ಮಾಡಿದೆ. ಓಕೆ ಸರ್, ನಿಜವಾಗ್ಲೂ ಏನೋ ಅಂದರೆ ನಾನು ಹೇಳ ಓಕೆ ಏನೋ ಬಿಲ್ಡಪ್ಸ್ ಕೊಡ್ತಾನಂತಲ್ಲ, ಇವ್ರದ್ದು ಮೊದಲನೇ ಸಿನಿಮಾ. ಅದು ಯಾವುದೋ ಆ್ಯಂಗ್ಲಿಂದ ನನಗಂತದ್ದು ಮೊದಲನೇ ಸಿನಿಮಾ ಅಂತ ಅನಿಸಿಲ್ಲ. ಯಾಕಂದರೆ ಅವ್ರು ಆ ರೀತಿ ಬರವಣೆ ಎಲ್ಲ ಮಾಡಿ ಆ ರೀತಿ ಪ್ರಿಪೇರ್ ಎಲ್ಲ ಆಗಿ ಬಂದಿದ್ದಾರೆ. ಹೇಳ್ತಿದ್ದಾರಲ್ಲ, ಅವ್ರು ಬೇಕಾದರೆ ತೆಲುಗು ಸಿನಿಮಾಗೆಲ್ಲ ತುಂಬ ಸುಮಾರು ಸಿನಿಮಾಸ್ ಎಲ್ಲ ಮಾಡಿದ್ದಾರೆ, ತುಂಬ ವರ್ಕು ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡ ಸಿನಿಮಾಗೋಸ್ಕರ ಯಾಕೆ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಒಂದು ಆಸೆ ಇದೆ. ಸುಮಾರು ಜನ ಹೇಳ್ತಾರೆ ನಮ್ಮ ಕನ್ನಡ ಸಿನಿಮಾ ಯಾರು ನೋಡೋಕೆ ಬರಲ್ಲ. ಸರ್, ನೋಡೋಕೆ ಬರಲ್ಲ ಅಂತ ಅಲ್ಲ, ಕಾಂಟೆಂಟ್ ಚೆನ್ನಾಗಿದ್ರೆ ಜನ ಬಂದೇ ಬರ್ತಾರೆ. ಚಿತ್ರಮಂದಿರದಲ್ಲಿ ಜನ ಬಂದು ತುಂಬಿಸ್ಕೊಂತಾರೆ, ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಹೌದಿಲ್ವೋ? ಇವಾಗ ಸರ್, ನೀವು ಮಾಧ್ಯಮ ಮಿತ್ರ, ದೇರ್ ಆರ್ ಸೋ ಮೆನಿ ಮೀಡಿಯಮ್ಸ್ ಆಫ್ ಏನು ಹೇಳ್ತಾರೆ ಮಾರ್ಕೆಟಿಂಗ್ಗೆ. ನೀವು ಹೆಂಗೆ ಬೇಕಾದ್ರೆ ನೀವು ಇದು ಮಾಡ್ಬೋದು. ನ್ಯೂಸ್ ಪೇಪರ್ಸ್ ಇದೆ, ನ್ಯೂಸ್ ಚಾನಲ್ಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ನಮ್ಮ ಕೈಯಲ್ಲಿರೋ ಮೊಬೈಲೇ ಅಷ್ಟು ದೊಡ್ಡ ಮಾಧ್ಯಮ. ಆವಾಗ ಹಿಂದಿನ ಕಾಲದಲ್ಲಿ ಇಷ್ಟೆಲ್ಲ ಇರಲಿಲ್ಲ ಸರ್, ಆದರೂ ಜನ ಹೇಗೆ ಬರ್ತಾ ಇದ್ರು? ಕಾಂಟೆಂಟ್ ಚೆನ್ನಾಗಿದೆ, ತಕ್ಕಂಗೆ ಜನ ಬರ್ತಾರೆ. ಹಂಗೆ ನಾನು ನನ್ನ ಸಿನಿಮಾ ಟ್ರೈಲರ್ ನೋಡಿದಾಗ ಏನಪ್ಪ ಈ ರೀತಿ ಮಾಡಿದ್ದಾರೆ, ನನಗೆ ಅದರಲ್ಲೂ ನಾನು ಸೆಕೆಂಡ್ ಲೀಡ ಮೊದಲನೇ ಲೀಡ್ ಅಂತ ಅನಿಸಿಲ್ಲ. ನನಗೆ ಸುಮಾರು ಜನ ಹೇಳಿದ್ರು, ಹೇಳ ಮೇಡಮ್ ನೀವು ಸೆಕೆಂಡ್ ಲೀಡ್ ಅಲ್ವಾ, ಅದು ಯಾಕೆ ನೀವು ಹೋಗ್ತಾ ಇಲ್ಲ? ಆಫ್ಕೋರ್ಸ್ ಇದು ಆಗಿರೋ ವಿಷಯ. ನನಗೆ ನನ್ನ ಫ್ರೆಂಡ್ಸು ಹೇಳಿದ್ದಾರೆ, ಸುಮಾರು ಜನ ಕೇಳಿದ್ದಾರೆ ಮೊದಲನೇ ಲೀಡ್ ಬರ್ತಾ ಇಲ್ಲ, ನೀವು ಯಾಕೆ ಹೋಗ್ತಾ ಇದ್ದೀರಾ? ನಾನು ಏನಂದೆ ಗೊತ್ತಾ, ಇವರು ನಾನೇ ಸಿನಿಮಾಗೆ ದೇ ಹ್ಯಾವ್ ಸೈನ್ ಮಿ ಫಾರ್ ದಿಸ್. ನಾನು ಏನಾದರೂ ಕೇಳ್ಕೊಂಡು ಒಪ್ಕೊಂಡಿರೋದು ಕತೆ. ಕೊನೆವರೆಗೂ ಸಿನಿಮಾ ಹಿಟ್ಟಾದರೆ ಫ್ಲಾಪ್ ಆದರೆ ನಾನು ನಿಂತ್ಕೋಬೇಕು ಅಂತ ನಾನು ನಿಂತ್ಕೊತೀನಿ. ಇದು ಬರೀ ಈ ಸಿನಿಮಾಗೆಲ್ಲ ಎಲ್ಲಿ ಬೇಕಾದ್ರೆ ನೀವು ಕೇಳಿ ಯುಕ್ತಾಗಿ ಏನು ಅಂತ. ಬಿಕಾಸ್ ಐ ಹ್ಯಾವ್ ವೆನ್ ಐ ಗಿವ್ ಒಂದು ಮಾತು ಕೊಟ್ಟರೆ ಅದು ತಕ್ಕಂಗೆ ನಿಂತ್ಕೋಬೇಕು ಅಷ್ಟೇ. ಸೊ ವೆನ್ ಐ ಸಾ ಮೈ ಟ್ರೈಲರ್ ಐ ಹ್ಯಾಡ್ ದಟ್ ಹೋಪ್ಸ್, ನಾವು ಗೆಲ್ತೀವಿ. ಮೇಡಮ್, ನಾನು ಸಜೆಸ್ಟ್ ಮಾಡಲ ನಿಮಗೆ, ಆ ಥರ ಕೇಳ್ತಾರಲ್ಲ ಅವರಿಗೆ ಕಾಕ್ರ ಸುದ್ದಿಯವ್ರನ್ನ ಉದಾಹರಣೆ ಕೊಡಿ. ಯಾಕಂದ್ರೆ ಅವರು ಸೆಕೆಂಡ್ ಲೀಡ, ಫಸ್ಟ್ ಲೀಡ, ಮತ್ತೊಂದ ಅನ್ನೋದಲ್ಲ, ಪ್ರತಿಯೊಂದು ಕ್ಯಾರೆಕ್ಟರ್ನ ಸರ್ ನಾವು ಅವರಿಂದಾನೇ ಕಲಿತಾ ಇದೀವಿ. ದೊಡ್ಡವರು ಸರ್, ನಿಜವಾಗ್ಲು ಅವ್ರಿಗೆ ದೊಡ್ಡವ್ರ ಚಿಕ್ಕ ಕ್ಯಾರೆಕ್ಟರ್, ದೊಡ್ಡ ಕ್ಯಾರೆಕ್ಟರ್ ಅಂತ ಮತ್ತೆ ಬೆಳಗಿಂದ ಈ ಥರ ಎಲ್ಲ ಪ್ರಶ್ನೆಗಳು ಬಂತು. ಅವರು ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದು. ಅಂಡ್ ವಿ ಆರ್ ಲರ್ನಿಂಗ್ ಫ್ರಮ್ ಹಿಮ್. ಅವರೇ ನನಗೆ ಅಂದರೆ ನಮಗೆ ಒಂಥರ ಒಂದು ಉದಾಹರಣೆ ಥರ, ಒಂದು ಇನ್ಸ್ಪಿರೇಷನ್ ಥರ. ಸೊ ಹಂಗೆ ಅವ್ರು ದೊಡ್ಡವರು, ನಾವು ಚಿಕ್ಕವ್ರನ್ನೂ ಕಲಿತೀವಿ. ನನಗೆ ಆ ಥರ ಏನೂ ಅನ್ಸಲ್ಲಪ್ಪ. ದಟ್ ಏನು ನಾನೇನು ಹೀರೋಯಿನೋ, ನಾನು ಯಾಕೆ ಅವರಿಂದ ಕಲಿಬೇಕು? ಅವರಿಂದ ಕಲಿಯೋ ಥರ ತುಂಬ ಇದೆ, ಸುಮಾರಿದೆ. ಓಕೆ, ನೈಸ್. ಇವಾಗ ಪ್ರೆಸೆಂಟಿಗೆ ಬರೋಣ. ನಿಮ್ಮ ಪ್ರೆಸೆಂಟಿಗೂ ಲೈಫಿಗೂ ತುಂಬಾ ಟಚ್ ಇದೆಯಂತ. ಜಂಜಿ ಕಿಡ್ಸು, ಬೆಟ್ಟದ ಮೇಲಿಂದ ಯಾರೋ ತಳ್ಳಿದ್ರಂತೆ, ಇನ್ನೊಂದು ಆ ಕಡೆ ಹುಡುಗನೂ ಸಾಯಿಸಿದ್ರಂತೆ, ಈ ಕಡೆ ಹುಡುಗಿನೂ ಸಾಯಿಸಿದ್ರಂತೆ, ಅಮಾಯಕ ಹುಡುಗಿ ಮೇಲೆ ಬೇರೆ ಏನೋ ನಡೀತಂತೆ. ಇವೆಲ್ಲ ನಡೆಯೋದನ್ನ ಒಗ್ಗೂಡಿಸಿ ಲೈಫ್ ಟುಡೇ ಅಂತ ಒಂದು ಟೈಟಲ್ ಬಂದಿದೆ, ನಿಜನಾ? ಇಲ್ಲ ಸರ್, ಓಕೆ, ಅದು ಎಲ್ಲ ಒಂದು ಅಂಶ ಅಷ್ಟೇ. ಅದು ಇದೆ, ಇಲ್ಲ ಅಂತಲ್ಲ ಇದೆ. ಬಟ್ ದಿಸ್ ಸಿನಿಮಾ ಇಸ್ ಆಲ್ ಅಬೌಟ್ ದ ಪ್ಯೂರ್ ಎಮೋಷನ್ಸ್, ಪ್ಯೂರ್ ಲವ್, ಲೈಫ್, ಲವ್ ಮಧ್ಯೆ ಇರೋ ಒಂದು ಸಂಘರ್ಷ, ಇದ್ರ ಮಧ್ಯೆ ಸಿನಿಮಾ ಅದು ಇದೆ, ಇಲ್ಲ ಅಂತಲ್ಲ. ಬಟ್ ಅದೇ ಸಿನಿಮಾ ಅಲ್ಲ, ಅದೇ ಸಿನಿಮಾ, ಇಟ್ಸ್ ಅ ಪ್ಯೂರ್ ಎಮೋಷನ್, ಪ್ಯೂರ್ ಲವ್,
ಅಪ್ಪ ಮಗಳ ಒಂದು ಮುದ್ದಾದ ಬಾಂಡಿಂಗ್. ಓಕೆ ಸುದೀಪ್ ಸರ್, ಈ ಜಂಜಿ ಕಿಡ್ಸ್ಗಳು ಅವ್ರ ವೇ ಅಂದರೆ 3 ಸೆಕೆಂಡಲ್ಲಿ ಡಿಸೈಡ್ ಮಾಡಿಬಿಡ್ತಾರೆ. ಹೌದು ಸರ್. ಸಿನಿಮಾನೂ ಹಾಗೇನೆ, ಜೀವನನೂ ಹಾಗೇನೆ. ಈ ಸಿನಿಮಾಯಿಂದ ಜಂಜಿ ಕಿಡ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟ? ಸರ್ ಅದೇ ಇದರಲ್ಲಿ ಈಗ ಹೇಳಕ್ ಕೊಟ್ಟಿರೋದು ಅದೇ ಸರ್ ಅಂದ್ರೆ ಪ್ರೀತಿಲಿ ಇವತ್ತು ಪ್ರೀತಿನೇ ಹುಡ್ಕಾಡಂಗ ಆಗ್ಬಿಟ್ಟಿದೆ. ನಾವು ಪ್ರೀತಿಸೋದೇನು ಕೇಳಿ ಪ್ರೀತಿ ಸಿಗುತ್ತೆ ಅಂತ, ನಾವು ಪ್ರೀತಿನೇ ಸಿಗ್ತಾ ಇಲ್ವಲ್ಲ ಅನ್ನೋ ಮಟ್ಟಿಗೆ ಹುಡುಕಾಟ ಶುರು ಆಗುವಂತ ಕಾಲಗಳು ಬಂದಿದೆ. ಸುಮ್ಮನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೆಸೇಜ್ ಅಲ್ಲಿ ಇವ್ರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅವ್ರು ಯಾರೋ ಫ್ರೆಂಡ್ ಮೆಸೇಜ್ ಮಾಡಿ ಅವ್ನು ಯಾರು ಅಂತ ಇವ್ರು ಕೇಳ್ತಿರ್ತಾರೆ, ಅವಳು ಯಾರು ಅಂತ ಇವ್ರು ಕೇಳ್ತಿರ್ತಾರೆ. ಈ ತರ ಸಣ್ಣ ಪುಟ್ಟ ವಿಚಾರಗಳಿಂದ ಬ್ರೇಕಪ್ಗಳು ಹಾಕೊಂಡು ಇನ್ನೇನೋ ಡಿಸಿಷನ್ ತಗೊಂಡು, ಈಗ ನೋಡಿ ಮನೆಯವರು ಒಂದ್ ಹುಡುಗ ನೋಡಿರ್ತಾರೆ, ಆಯ್ತು ನೀವು ಯಾರು ಇಷ್ಟಪಡ್ತಾರೆ, ನೀವು ಆರಾಮಾಗಿ ಹೇಳ್ಬಿಡ್ಬೋದು ಮನೆಯವ್ರಿಗೆ, ಇಲ್ಲ ನಾನು ಇವ್ನು ಇಷ್ಟಪಡ್ತೇನೆ, ನಾನು ಆದ್ರೆ ಇವನ್ನೇ ಆಗ್ತೀನಿ ಅಂತ. ಇವ್ರಿಗೂ ಹೇಳಕ್ಕಾಗದೆ, ಅವನು ಬಿಡಕ್ಕಾಗದೆ, ಅವನು ಕಟ್ಕೊಳಕ್ಕಾಗ್ದೇನೆ ಈ ಅನಾಹುತಗಳು ನಡೀತಿರೋದು. ನೀವು ಹುಡುಗಾನು ನಾನು ಹುಡುಗ ಹುಡುಗಿ ಅದು ಸಪ್ರೇಟ್ ಮಾಡ್ತಿಲ್ಲ, ಹುಡುಗರು ಆ ಥರದ್ದು ಏನೇನೋ ಮಾಡಿರೋದು ಉಂಟು, ಹೆಣ್ಮಕ್ಳು ಮಾಡಿರೋದು ಉಂಟು. ಸೊ ಆರಾಮಾಗಿ ಅದನ್ನ ಹೇಳ್ಬೋದಲ್ಲ, ಇಲ್ಲ ಹಿಂಗಿದೆ, ಇಲ್ಲ ನೀನ್ ಪ್ರೀತಿಸಲೇ ಬೇಡ, ಅಪ್ಪ ಅಮ್ಮ ತೋರ್ಸೋದೇ ಮಾಡಿ, ಇಲ್ಲ ಮದ್ವೆನೇ ಬೇಡ, ಆರಾಮಾಗಿರೋ, ನೀನ್ ಯಾರಿಗೂ ಬಗ್ಗಲ್ಲ, ನಾನು ಇವತ್ತು ಇಲ್ಲ ಇಬ್ರು ಸಮಾನ ಮನಸ್ಥಿತಿ ಇದ್ದಾಗ ಅದು ಒಪ್ಕೊಳ್ಳೋದು ಬೇಡ. ಸೊ ಇದ್ರ ಮಧ್ಯ ಇವತ್ತಿನ ಪ್ರೀತಿ ಏನಾಗಿದೆ, ಪ್ರೀತಿ ಅಪಜಿತಿಗಳನ್ನ ಹೇಳಕ್ ಕೊಟ್ಟಿರೋದೇ ನಮ್ಮ ಲೈಫ್ ಟುಡೇ ಸೀರೀಸ್. ಸರ್ ಮೇಡಮ್, ಇಬ್ರು ಹೇಳ್ತಾ ಇದ್ರು ಸಿನಿಮಾ ಬಗ್ಗೆ, ಸಿನಿಮಾದ ಸೀನ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಎಮೋಷನ್ ಕೂಡ ಇದೆ, ಸೀನ್ ನೋಡಿದ ತಕ್ಷಣ ಅಳು ಬರುತ್ತೆ ಅಂತ, ಒಂದೊಂದು ಸೀನ್ ನೋಡಿದ ತಕ್ಷಣ ಹೀಗಿರ್ಬೇಕಾಯ್ತು ಅಂತ. ನಿಮಗೆ ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ತುಂಬ ಟಚ್ ಆಗುತ್ತೆ? ನಿಮ್ಮ ಕ್ಯಾರೆಕ್ಟರ್ ಬಿಟ್ಟು ತುಂಬ ಟಚ್ ಆಗುತ್ತೆ, ಆ ಕ್ಯಾರೆಕ್ಟರ್ ಏನಪ್ಪ ಅಷ್ಟೊಂದು ವ್ಯಾಲ್ಯೂ ಇದೆ ಆ ಕ್ಯಾರೆಕ್ಟರ್ಗೆ ಅಂತ ಅನ್ಸುತ್ತೆ? ಐ ಥಿಂಕ್ ಲೇಖನ್ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿದೆ. ಶಿ ಇಸ್ ಅ ವೆರಿ ಗುಡ್ ಪರ್ಫಾರ್ಮರ್. ಕ್ಯಾರೆಕ್ಟರ್ ನೇಮ್ ಹೇಳ್ಬೋದಾ? ಅಮೃತ. ಎಸ್, ನೈಸ್. ಫೀಮೇಲ್ ಓರಿಯೆಂಟೆಡ್ ಸರ್, ಇದು ಅವ್ರ ಮೇಲೆ ಕತೆ. ಓಕೆ ಸರ್, ನಿಜ ಹೇಳ್ಬೇಕಾದ್ರೆ ಈ ಟ್ರೈಲರ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತು ಗೊತ್ತಿಲ್ಲ, ಬಟ್ ನಮ್ಮ ಪರ್ಸೆಪ್ಷನ್ ಅಲ್ಲಿ ಈ ಇಡೀ ಕತೆ ಬರ್ದಿರೋದು ಹೆಣ್ಮಕ್ಳಿಗೋಸ್ಕರನೇ. ಸೊ ಹಂಗಂಗೆ ಅವ್ರಿಗೆ ನೋಡಿದಾಗ ನಾನೊಬ್ಬ ಹೆಣ್ಮಕ್ಳಾಗಿ ವೆನ್ ಐ ಲುಕ್ ಆಟ್ ಹರ್ ಅನ್ನ ಪರ್ಫಾರ್ಮೆನ್ಸ್, ಹಂಗೆ ಖುಷಿ ಆಯ್ತು. ಏನಪ್ಪ ಈ ತರ, ಶಿ ಇಸ್ ಅ ಗ್ರೇಟ್ ಪರ್ಫಾರ್ಮರ್. ಅಟ್ ದ ಸೇಮ್ ಟೈಮ್ ಕತೆ ಬರ್ದಿಯವ್ರಿಗೆ ಇವ್ರಿಗೆ ಸಲ್ಯೂಟ್ ಹೊಡಿಬೇಕು, ಬಿಕಾಸ್ ಈ ತರ ಒಂದು ಮೈಂಡ್ ಸೆಟ್ ಇದೆ ಅಲ್ಲ. ವಿ ಆಲ್ ಶೇರ್ ದ ಸೇಮ್ ಏಜ್ ಗ್ರೂಪ್, ಆದರೆ ಈ ಥರ ಅಂದರೆ ಪ್ರತಿಯೊಬ್ಬರದ್ದು ಮೈಂಡ್ ಸೆಟ್ ಡಿಫ್ರೆಂಟ್ ಇದೆ. ಈಗ ನೀವು ಒಂದು ಪ್ರಶ್ನೆ ಕೇಳ್ತೀರಾ, ಅದಕ್ಕೆ ಇವರು ಉತ್ತರ ಬೇರೆ ಇರುತ್ತೆ, ನನ್ನ ಉತ್ತರ ಬೇರೆ ಇರುತ್ತೆ, ಯಾಕಂದರೆ ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ಸೊ ಅದು ಇಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಐ ಮೀನ್ ಶಿ ಪ್ಲೇಡ್ ಅ ಕ್ಯಾರೆಕ್ಟರ್ ಸೋ ವೆಲ್, ವೆರಿ ನೈಸ್. ಅಂದರೆ ಇಮೋಷ್ನಲ್ ಆಗಲಿ ಅಥವಾ ಒಂದು ಅಪ್ಪ ಮಗಳು ಬಾಂಧವ ಆಗಲಿ ಅಥವಾ ಏನೇ ಆಗಲಿ, ಶಿ ಹಾಸ್ ಡೆಲಿವರ್ಡ್ ಅ ಪರ್ಫಾರ್ಮೆನ್ಸ್ ವೆರಿ ವೆಲ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಆ ಕ್ಯಾರೆಕ್ಟರ್ ಅಂದರೆ ಭಾಳ ಇಷ್ಟ ಆಯಿತು. ನೈಸ್. ನನ್ನ ಪ್ರಕಾರ ಸಿನಿಮಾ ಅಂದರೆ, ನಾನು ಸಿನಿಮಾ ಅಂದರೆ ಏನಂತ ಕೇಳಿದ್ನಲ್ಲ, ಮೂರು ವಿಷಯ ಗೆದ್ದರೆ ಸಿನಿಮಾ ಗೆಲ್ಲುತ್ತೆ ಅಂತ. ಒಂದು ಸ್ಕ್ರಿಪ್ಟ್, ಎರಡು ಟೆಕ್ನಿಕಲ್ ಆಗಿ ತುಂಬ ಇಂಪ್ರೂವ್ ಆಗಿ ಸಿನಿಮಾ ಮೇಕಿಂಗ್ ಮಾಡುವಂಥದ್ದು, ಮೂರು ಪ್ರಚಾರ. ಇವು ಮೂರು ಗೆದ್ದರೆ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನನ್ನ ಪ್ರಕಾರ. ಅದನ್ನು ನಂಬಿದ್ದೀನಿ ನಾನು, ಅದಾಗಿದೆ. ನಿಮ್ಮ ಪ್ರಕಾರ ಏನು, ಮತ್ತು ನಿಮ್ಮ ಆ ಮೂರು ವಿಚಾರಗಳು ಹೇಗೆ ನಡೆದಿದೆ? ಆ ಮೂರು ನೀವು ಹೇಳಿದ್ದು ಕರೆಕ್ಟ್. ಆ ಮೂರನ್ನು ಮಾಡಬೇಕು ಅಂದಾಗ, ಅದು ಬರಬೇಕು ಅಂದಾಗ ಅದ್ರ ಮೇಲೆ ಪ್ರೀತಿ ಇರಬೇಕು. ಅದೇ ಜೀವನ ಅನ್ಕೊಂಡು ಬದುಕ್ತಾ ಇರಬೇಕು. ಸೊ ನಾನು ಅದನ್ನೇ ಜೀವನ ಅನ್ಕೊಂಡು ಬದುಕ್ತಾ ಇದ್ದೀನಿ. ಸೊ ನಾನು ಸಾಯೋವರೆಗೂ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಅದನ್ನ ತುಂಬಾ ಶ್ರದ್ಧೆಯಿಂದ ನೀಟಾಗಿ ಗೆಲ್ಲಬೇಕು ಅಂತ ಒಂದು ಕಿಟ್ಟಾಟದಲ್ಲಿ ಮಾಡಿದ್ವಿ. ಸೊ ನನಗಿಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿದ್ದೇನೋ, ಯಾರೋ ಬಂದು ನನಗೆ ನೀರೋ ಮಾಡಿಲ್ಲ, ಯಾರು ಮಾಡ್ತಾರ, ಏನ್ ಮಾಡೋಣ, ನಾನೇ ಮಾಡೋಣ, ನನ್ನ ಕಥೆ ನಾನೇ ಬರ್ಕೊಳ್ಳೋಣ. ಕತೆ ಕೇಳಿದೆ, ಎಲ್ಲ ಮರಸುತ್ತ ಲವ್ ಸ್ಟೋರಿ. ತೆಲುಗು ಸಿನಿಮಾ ರಿಮೇಕ್ ತಗೊಂಬಂದು ಹೇಳೋರು, ತಮಿಳ್ದು ತಿರುಗಿಸಿ ಮುಗಿಸಿ ಅದೇ ಹೇಳೋರು ಮಾಡ್ತಾರೆ. ಇದೆಲ್ಲ ಮಾಡೋ ನನ್ಗೆ ಗೆಲ್ಲಕ್ಕಾಗಲ್ಲ. ಸೊ ನನ್ನ ಕಥೆ ನಾನೇ ಬರ್ಕೊಳ್ಳೋಣ. ಹೊಸದಾಗಿ ಇವತ್ತೇನು ಸಕ್ಸಸ್ ರೇಷೋ ಏನಿದೆ ತಮಿಳು ತೆಲುಗು ನೋಡಿದೆ, ತುಂಬಾ ರಿಯಾಲಿಟಿಗೆ ಹತ್ರ ಇರೋ ಸಿನಿಮಾಗಳು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಲವ್ ಟುಡೇ, ಬೇಬಿ, ಓಕೆ ಈ ತರ ಎಲ್ಲ ಮಾಡ್ತಾರೆ. ನಮ್ಮ ಕನ್ನಡದಲ್ಲಿ ನಾವ್ ಯಾಕೆ ಮಾಡೋಕ್ಕಾಗಲ್ಲ, ನಾನು ಯಾಕೆ ಮಾಡೋಕ್ಕಾಗಲ್ಲ ಅನ್ಕೊಂಡೆ ಸ್ಟಾರ್ಟ್ ಮಾಡಿದೆ ಬರೆಯೋಕ್ಕೆ. ಬರದೆ ಎಂಡ್ ಆಫ್ ದ ಡೇ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ. ಫಸ್ಟ್ ಪ್ರೊಡ್ಯೂಸರ್ ಕೇಳಿದ ತಕ್ಷಣ ಅಪ್ರೋಚ್ ಅವರು, ವಾವ್ ಎಂತ ಸಬ್ಜೆಕ್ಟು, ನೀನು ಯಾವ್ದು ಹೀರೋಯಿಸಮ್ ತಂದಿಲ್ಲ, ಬೇರೆ ಏನೂ ತಂದಿಲ್ಲ, ಒಂದು ಒಳ್ಳೆ ಮೆಸೇಜ್, ಒಳ್ಳೆ ಹೀರೋಯಿನ್ ಎಮೋಷನ್, ಒಂದು ಹೆಣ್ಣುಡುಗಿ ಒಂದು ಫೀಲಿಂಗ್ಸ್ ನನ್ ಸಕ್ಕದ ಹೇಳಿದ್ಯಾ, ಇದನ್ನ ಮಾಡೋಣ ಅಂತ ಬಂದು. ಆಮೇಲೆ ಅದು ಒಂದು ಹೇಳಿದ ತುಂಬಾ ದೊಡ್ಡ ಬಜೆಟ್ ಅಲ್ಲೇ ತಮಿಳು ತೆಲುಗು ರೇಂಜಿಗೆ ಮಾಡಿದಾಗ ಆ ರೇಂಜಿಗೆ ಆಯ್ತು. ಸೊ ಎಂಡ್ ಆಫ್ ದ ಡೇ ಇವತ್ತು ನೋಡಿದಾಗ ಸಖತ್ ಖುಷಿ ಇದೆ. ಕನ್ನಡಕ್ಕೆ ಇದು ಹೊಸ ಪ್ರಯತ್ನ, ಟು ಬಿ ವೆರಿ ಆನೆಸ್ಟ್. ಯಾವ ಹೀರೋಯಿಸಮ್ ಅದೆಲ್ಲ ಏನೂ ಇಲ್ಲ, ಎಮೋಷನ್ಸ್ ಮೇಲೆ ಇಷ್ಟ. ಪ್ಯಾನ್ ಇಂಡಿಯಾ ಅಂತ ಬರ್ತಾ ಇದೆ ಸಿನಿಮಾಗಳು. ಅದು ಗೆಲ್ತಲೂ ಇದ್ದಾವೆ, ಕನ್ನಡನ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮೂವರಿಗೆ ತುಂಬ ಇಷ್ಟವಾದ ಸಿನಿಮಾ ಯಾವುದು? ಪ್ಯಾನ್ ಇಂಡಿಯಾ ಲೆವೆಲ್ದಾ? ಎಲ್ಲ ಲೆವೆಲ್, ಟೋಟಲ್ ಇಂಡಿಯಾ ಲೆವೆಲ್. ಯಾವ ಸಿನಿಮಾ ಇಷ್ಟ ಆಯಿತು, ಯಾಕೆ ಇಷ್ಟ ಆಯಿತು, ಅದರಿಂದ ಏನು ಕಲ್ತ್ರಿ ಆರ್ಟಿಸ್ಟ್ಗಳಾಗಿ? ಯಾವುದು ಮಾಡಬಾರ್ದು ಅಂತ ತುಂಬ ಕಲ್ತಿದ್ದೀನಿ, ಯಾವುದು ಮಾಡಬೇಕು ಅಂತ 2026 ಸರ್ ಅದನ್ನ ಅಲ್ಲಿ ಯಾವುದಾದ್ರೂ ಹೇಳಿ ಪರವಾಗಿಲ್ಲ. ಇದು ನಮ್ಮ ಇಂಡಸ್ಟ್ರಿ ಪರಿಸ್ಥಿತಿ. ಅರ್ಥ ಆಯ್ತು, ಬಿಟ್ಟು ಹೇಳೋಕ್ಕಾಗಲ್ಲ. ಓಕೆ ಸರ್, ನಿಮಗೆ ನಾನೇ ಡೈಲಾಗ್ ಕೊಟ್ಬಿಡ್ತೀನಿ. ಕಾಕ್ರೋಚ್ ಸುಜಿ ಅವ್ರ ಬಾಯಲ್ಲಿ ಈ ಡೈಲಾಗ್ನ ಕೇಳಬೇಕು ಅಂತ. ಟಾಕ್ಸಿಕ್ನ
ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ಬರಾಗಿ ಬರ್ತೀರಾ ಒಟ್ಟಿಗೆ ಅದ್ ಬರ್ತೀರಾ? ನಾನು ಹೇಳ್ಬೇಕಾ? ನಿಮ್ ಸ್ಟೈಲಲ್ಲಿ ಹೇಳ್ಬೇಕು, ಆಕ್ರೋಶ ಹೌದು, style ಅಲ್ಲಿ. ಅದೇ ಸರ್ವ ಸ್ಟೈಲ್ ಆಗಿ ಹೇಳಕ್ ಆಗೋದಿಲ್ಲ. ಅದು ಅವ್ರ ಬಾಯಲ್ಲೇ ಚಂದ. ಲೇಡೀಸ್ ಅಂಡ್ ಲೇಡೀಸ್ ಒಬ್ಬೊಬ್ರೆ ಬರ್ತೀರಾ, ಒಟ್ಟಿಗೆ ಬರ್ತೀರಾ. ಚೆನ್ನಾಗಿದೆ ಅಲ್ವಾ? ಅವ್ರಿಗೆ ಚೆನ್ನಾಗಿ ಇಲ್ಲ, ಸೆಟ್ but ಆಗುತ್ತೆ sir ಹೇಳೋದು ಚೆನ್ನಾಗಿರುತ್ತೆ. ಅದು ಸರ್ ಹೇಳಿ ಸರ್, ಅವ್ರಿಗೆ ಸೆಟ್ ಆಗುತ್ತೆ ಚೆನ್ನಾಗಿತ್ತು. ಇಲ್ಲ, ಅದು ಅವ್ರ ಬಾಯಲ್ಲಿ ಚೆನ್ನಾಗಿರುತ್ತೆ. ಅದು ಸುಮ್ಮನೆ ಸರ್. ನಾನೆಲ್ಲ ಕೇಳ್ಪಟ್ಟೆ ಯಶ್ ಅವ್ರ ಫ್ಯಾನ್ ಅಂತ ನೀವು. ಹೌದು ಸರ್, ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಫ್ಯಾನು. ಹಾಗೆ ಅಪ್ಪು ಸರ್ ದೇವ್ರ ಥರ ಪೂಜೆ ಮಾಡ್ತೀನಿ, ಎರಡನ್ನೂ ಹೇಳ್ತೀನಿ. ಓಕೆ, ಕನ್ನಡ ಇಂಡಸ್ಟ್ರಿ ಫ್ಯಾನ್ ಅವರು. ಓಕೆ ಸರ್, ಈ ಮಟ್ಟ ಇದೆಯಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಮಟ್ಟ ತಗೊಂಡು ಹೋಗ್ತಿರೋದು ಯಶ್ ಅವರು, ಏನು ಹೇಳ್ತೀರಾ ಸರ್? ಒಂದು ಮಾತಲ್ಲಿ ಹೇಳ್ಬೋದು ಸರ್. ಟು ಬಿ ಫ್ರ್ಯಾಂಕ್, ಒಂದು ವಿಷಯ ನಾನು ಎಲ್ಲೂ ಶೇರ್ ಮಾಡ್ಕೊಂಡು ಇಲ್ಲೇ ಹೇಳ್ತಾ ಇದ್ದೀನಿ. ನಾನು ಚೆನ್ನೈಲೆಲ್ಲ ಕೆಲಸ ಮಾಡ್ತಾ ಇದ್ದೆ. ಮೋಸ್ಟ್ ಆಫ್ ಕಾಂಟ್ರವರ್ಸಿ ಆಗ್ಬೋದು, ಬಟ್ ಆದರೂ ಹೆಮ್ಮೆಯಿಂದ ಹೇಳ್ತೀನಿ. ಒಂದು 2016-15 ಸುದೀಪ್ ಸರ್ ಬಿಟ್ಟರೆ ಯಾರು ಗೊತ್ತಿರಲಿಲ್ಲ. ಹೌದು. ನಾನು ಕೆಲಸ ಮಾಡ್ಬೇಕಾದ್ರೆ ಕನ್ನಡ ಸಿನಿಮಾ ಹಂಗೆ ಹಿಂಗೆ ಅಂತ ನನಗೆ ಒಂಥರ ತುಂಬ ಅವಮಾನ ಆಗೋದು ಸರ್, ನೋವಾಗೋದು. ಯಾಕೆ ನಮ್ಮ ಸಿನಿಮಾಗಳು ಇಲ್ಲಿ ಬರ್ತಾರೆ, ಯಾಕೆ ಇವರೆಲ್ಲ ಹಿಂಗೆ ಮಾಡ್ತಾರಲ್ಲ? ತೆಲುಗು ಅವ್ರು ಹೇಳೋರು, ತೆಲುಗು ಸಿನಿಮಾ ಬಗ್ಗೆ ಗೊತ್ತಿಲ್ಲ, ಅಲ್ಲು ಅರ್ಜುನ್ ಅದೇ ಇರಲ್ಲ. ಸುದೀಪ್ ಸರ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಸರಿ KGF ಬಂದು ಆ ಬ್ಯಾರಿಯರ್ ಬ್ರೇಕ್ ಮಾಡ್ತಾರಲ್ಲ, ಅವಾಗ ನನಗೆ ಸಮಾಧಾನ ಆಯಿತು. ಇವತ್ತಿಗೆ ನಾನು ಖುಷಿಯಿಂದ ಹೆಮ್ಮೆಯಿಂದ ಕಾಲರ್ ಅವ್ರು ರಿಯಲ್ ಆಗಿ ಹೇಳ್ತಾರೆ, ಕಾಲರ್ ಎತ್ಕೊಂಡು ನನ್ನ ಫ್ಯಾನ್ಸ್ ಓಡಾಡ್ತಾರೆ. ನಾನು ನಿಜವಾಗ್ಲೂ ಎತ್ಕೊಂಡು ಓಡಾಡಿದ್ದೀನಿ, ಹಿಂಗೆ ಓಡಾಡಿದ್ದೀನಿ. ಚೆನ್ನೈಯಲ್ಲೇ ಓಡಾಡಿದ್ದೀನಿ ಹಿಂಗೆ. ಆ ಥರ ನಮ್ಮ ಬಾಸ್ ಮಾಡಿದ್ರು. ಸೇಮ್ ಲೈಫ್ ಸ್ಟೈಲ್ ಅವರಿಗೂ ಆಗಿತ್ತು. ಸೈಮಾ ಅವಾರ್ಡ್ ತಗೊಂಡಾಗ ಹೆಮ್ಮೆಯಿಂದ ಹೇಳ್ಕೊಂಡ್ರು ನನ್ನ ಕನ್ನಡಿಗ ಅಂತ. ಸರ್ ಕನ್ನಡ ಸುದೀಪ್ ಸರ್ ಅವ್ರ ಸಿನಿಮಾ ಬಾಂಬೆಲಿ ನೋಡಿದ್ದೀನಿ, ಯಾಕಂದ್ರೆ ಡಬ್ಬಿಂಗ್ ಆಗುತ್ತಲ್ಲ ಹಿಂದಿ ಸಿನಿಮಾ. ನನ್ನ ಮಮ್ಮಿಗೆ ಒಂದಿದೆ, ಅಂದ್ರೆ ನಮ್ ಕಂಪ್ಲೀಟ್ ಕೆಲಸ ಮುಗಿಸ್ಕೊಂಡು ವೀಕೆಂಡ್ ಇರುತ್ತಲ್ಲ, ನನ್ನ ಮಮ್ಮಿಗೆ ಸೌತ್ ಇಂಡಸ್ಟ್ರಿ ಅಂದ್ರೆ ಬಹಳ ಇಷ್ಟ. ಅದು ಆಲ್ಮೋಸ್ಟ್ ಇವಾಗ ನಾನು ಬಂದಾಗಿಂದ ಅಲ್ಲ, ಮುಂಚೆಯಿಂದಾನೆ, ಸಿನ್ಸ್ ಶಿ ವಾಸ್ ಎ ಯಂಗ್ ಗರ್ಲ್, ಅವ್ರಿಗೆ ಸ್ಯಾಟರ್ಡೆ ಅಂದ್ರೆ ಒಂದು ಡಬ್ಬಿಂಗ್ ಸಿನಿಮಾ ಯಾವ್ದಾದ್ರು ನೋಡಬೇಕು. ಅವಾಗ ಸುದೀಪ್ ಸರ್ ಆಗಲಿ, ನಾವು ಅಪ್ಪು ಸರ್ಗೋಸ್ಕರ ಅಷ್ಟೇ ಸರ್, ಅಪ್ಪು ಸರ್ಗೋಸ್ಕರ ನಾವು ಕಿವಿಗೆ ಅವ್ರು ಮಾಡಿರೋ ಎಲ್ಲ ಒಳ್ಳೊಳ್ಳೆ ಕೆಲಸ ಕೇಳಿದ್ದೀವಿ. ನಾಟ್ ಜಸ್ಟ್ ಇಸ್ ಆಕ್ಟಿಂಗ್, ಹಿ ಈಸ್ ನೋನ್ ಫಾರ್ ಕೈಂಡ್ನೆಸ್. ಅಂದ್ರೆ ಬಾಂಬೆಲಿ ನಮ್ಗೆ ಹೆಂಗ್ ಗೊತ್ತಾಯ್ತು ಸರ್ ಅಪ್ಪು ಬಗ್ಗೆ, ಅಪ್ಪು ಸರ್ ಬಗ್ಗೆ? ಅದೇ ಈಸ್ ಡನ್ ಸಚ್ ಗುಡ್ ವರ್ಕ್. ಓಕೆ, ನೈಸ್. ಸಿನಿಮಾದ ಆಗು ಹೋಗುಗಳನ್ನ ಮಾತಾಡಿದ್ವಿ. ಈಗ ಸಿನಿಮಾ ಕತೆಗೆ ಬಂದಾಗ, ಹಾಂ ಸರ್, ನಿಮ್ಮ ಸಿನಿಮಾ ಕತೆ ಈಗಿನ ಯೂತಿಗೆ ಇದನ್ನ ಮುಟ್ಟು ನೋಡ್ಕೊಳಂಗೆ ಹೇಳುತ್ತೆ ಅಂದ್ರೆ? ಹೌದು ಸರ್, ಖಂಡಿತ. ಏನು, ಯಾವ ವಿಷಯನ ಮುಟ್ಟು ನೋಡ್ಕೊಳಂಗೆ ಹೇಳುತ್ತೆ ಸರ್? ಏನಂದ್ರೆ ಅವರು ಲೈಫ್ ಚೆನ್ನಾಗಿದ್ರೆ ಲೈಫಲ್ಲೆಲ್ಲ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನೇ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ತುಂಬ ಇಷ್ಟಪಟ್ಬಿಟ್ಟಿದ್ದೀನಿ. ನಾನು ಬ್ರೇಕಪ್ ಆಗಿ ಅವಳನ್ನ ಮರೆಯೋಕೆ ಆಗ್ತಾ ಇಲ್ಲ. ನನ್ನ ಎಜುಕೇಷನ್ ಹೋಯ್ತು, ಅಪ್ಪ ಅಮ್ಮ ಏನೋ ಕೆಟ್ಟ ಚಟಗಳು ಕಲ್ತ್ಕೊಂಡೆ, 3-4 ವರ್ಷ ಹೋಯ್ತು, ಅಷ್ಟೇ ಹೋಯ್ತಲ್ಲ ಸರ್. ಸೊ ಇವೆರಡು ಕರೆಕ್ಟ್ ಆಗಿದ್ದಾಗ ನಾನು IAS ಆಗ್ಬೋದು, IPS ಆಗ್ಬೋದು, ಸೂಪರ್ ಸ್ಟಾರ್ ಆಗ್ಬೋದು. ಸೊ ಲವ್ ಲೈಫ್ ಫಸ್ಟ್ ಕರೆಕ್ಟ್ ಆಗಿರ್ಬೇಕು ಜೀವನದಲ್ಲಿ, ಅಲ್ವಾ ಸರ್? ಲವ್ ಲೈಫ್ ಕರೆಕ್ಟ್ ಆಗಿದ್ರೆ ಟುಡೇ ಚೆನ್ನಾಗಿರುತ್ತೆ. ಹೌದು, ಏನು ಜೀವನದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲೇ ಹಾಳಾಗೋದಂತ ಅದಲ್ಲೇ. ಮೇಡಮ್, ನೀವು ಈಗಿನ ಹುಡುಗಿಯರಿಗೆ, ಜಂಜಿ ಹುಡುಗಿಯರಿಗೆ ಒಂದಷ್ಟು ಕನ್ಫ್ಯೂಸಲ್ಲಿ ಇರ್ತಾರೆ ಅವರು, ಅವರಿಗೆ ನಮ್ಮ ಲೈಫ್ ಟುಡೇ ಅನ್ನೋ ಒಂದು ಸಿನಿಮಾ ಏನೋ ಒಂದು ಹೇಳುತ್ತೆ ಅಂದರೆ ಏನು ಹೇಳುತ್ತೆ? ಏನಿಲ್ಲ, ನೀವು ತಗೊಳ್ಳೋ ಡಿಸಿಷನ್ಸ್ ತುಂಬ ಯೋಚನೆ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಸರ್, ಅವಾಗಿದ್ದಾಗ ಜೆನ್ಸಿ ಪದಗಳು ಬರ್ತಾ ಇದ್ದಲ್ಲ, ನಾನು ಒಂದು ಕ್ಲಾರಿಟಿ ಕೊಡ್ಲಾ, ಇದು ತಪ್ಪಾಗಲ್ಲ. ನಾನು ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಮೈ ಬರ್ತ್ ಇಯರ್ ಆಮ್ ಅ ಜೆನ್ಸಿ. ಬಟ್ ಈ ಜೆನ್ಸಿ ಅನ್ನೋರು ಇದಾರಲ್ಲ, ದೇ ಆರ್ ವೆರಿ ಸ್ಮಾರ್ಟ್, ದೇ ಆರ್ ವೆರಿ ಎಡ್ಯುಕೇಟೆಡ್. ಈಗ ನಮ್ಮ ಜನ್ರೇಷನಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ, ಅವರೆಲ್ಲ ಹೋಗಿ ಮಾಡ್ತಿದ್ದಾರೆ ಸರ್. ಅವ್ರು ಇಷ್ಟ ಬಂದಿದ್ದು CM ಮಾಡ್ಬೋದು, ಏನು ಬೇಕಾದರೆ ಮಾಡ್ಬೋದು ಸರ್. ಸೊ ಅದಕ್ಕೆ ಒಂದು ದಟ್ ದೇ ಶುಡ್ ಜಸ್ಟ್ ಟೇಕ್ ದ ಡಿಸಿಷನ್ಸ್ ವೆರಿ ವೈಸ್ಲಿ, ಬಿಕಾಸ್ ಅವ್ರ ಮಾತಲ್ಲಿ ತುಂಬ ತಾಕದಿದೆ ಅಷ್ಟೇ. ಆ್ಯಂಡ್ ನೀವು ತೊಗೊಂಡಿರೋ ಅಂದರೆ ಒಂದು ಡಿಸಿಷನ್ಗೆ ನೀವು ಯಾರು ಬೇಕಾದ ಲೈಫ್ ನೀವು ಉಳಿಸ್ಕೋಬೋದು ಅಥವಾ ಹಾಳು ಮಾಡ್ಬೋದು. ಸೊ ಬಿ ವೆರಿ ಕೇರ್ಫುಲ್ ವಿತ್ ವಾಟ್ ಎವರ್ ಯು ಆರ್ ಟಾಕಿಂಗ್ ಆ್ಯಂಡ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಅಷ್ಟೇ. ನೈಸ್ ಮೇಡಮ್. ಸರ್, ಒಬ್ಬ ಖಳನಾಯಕನಾಗಿ ನನ್ನ ಪ್ರಕಾರ ನಾಯಕನಿಗಿಂತ ಖಳನಾಯಕನೇ ಜಾಸ್ತಿ ಬುದ್ಧಿ ಹೇಳೋದಂತೆ ಸಿನಿಮಾಗಳಲ್ಲಿ. ಹಿಂಗೆ ಮಾಡಬೇಡ್ರಪ್ಪ, ನನ್ನ ನೋಡಿ ಕಲೀರಿ ಅಂತ. ಹೌದು ಸರ್, ಹಂಗಿದೆಯಾ ಇಲ್ಲಿ ಈ ಸಿನಿಮಾ? ನಾನು ಅದನ್ನೇ ಯಾವಾಗ ಹೇಳ್ತಿರ್ತೀನಿ ಸರ್, ನಾವೆಲ್ಲ ಸೋತು ಗೆದ್ದವರು ಅಂತ. ನಾವು ಪ್ರತಿ ಸಿನಿಮಾ ಸೋಲೋದು ಯಾಕೋ ಅಂದ್ರೆ ಅದರಿಂದ ಒಂದು ಮೆಸೇಜ್ ಹೋಗ್ಲಿ ಅಂತ. ನಮ್ಮಂಗೆ ಆಗ್ಬೇಡಿ, ಅಂದ್ರೆ ಕತೆ ಆ ಪಾತ್ರ ತಕ್ಕಂಗೆ ಆಗ್ಬೇಡಿ, ಅದ್ರ ಅಂತ್ಯ ಹಿಂಗಿರುತ್ತೆ. ಸೊ ನೀವು ನಿಮ್ದು ಏನಿದೆ ವಿಷನ್ ಅದನ್ನ ಒಳ್ಳೆ ಕಡೆಗೆ ಬಳಸಿ ಅಥವಾ ಅದನ್ನ ಯೋಚಿಸಿ ಅಂತ. ಅದೇ ಸರ್, ಪ್ರತಿ ಸಿನಿಮಾಗಳು ಅದನ್ನೇ ಅಲ್ವಾ ಸರ್ ಹೇಳೋದು. ಈಗ ಬಂಗಾರದ ಮನುಷ್ಯ ಎಲ್ಲ ಬಂದಾಗೆಲ್ಲ ಎಷ್ಟೋ ಜನ ನಿಮಗೆ ಗೊತ್ತು, ಸಿಟಿಯಿಂದ ಹೋಗಿ ಹಳ್ಳಿ ಕಡೆ ಗದ್ದೆ ಕೆಲಸ ಮಾಡಿದ್ರು, ಅಥವಾ ಯಜಮಾನ ಫಿಲಮ್ ಬಂದಾಗ ಸಪ್ರೇಟ್ ಆದವರೆಲ್ಲ ಒಂದಾದ್ರು ಅಂತ. ಸೊ ಅದನ್ನೇ ಹೇಳಕ್ ಕೊಡ್ತೀವಿ ಸರ್ ಯಾವಾಗಲೂ. ಆಮೇಲೆ ಪ್ರತಿ ಸತಿನೂ ಎಲ್ಲ ಸಿನಿಮಾಲು ಮೆಸೇಜ್ನೂ ಹೇಳೋಕ್ಕಾಗಲ್ಲ ಸರ್, ಮೆಸೇಜ್ನೂ ಕೊಡೋಕ್ಕಾಗಲ್ಲ, ಎಂಟರ್ಟೈನ್ಮೆಂಟು ಬೇಕಾಗತ್ತೆ. ಬರೀ ಮೆಸೇಜ್ ಹೇಳಿದಾರೆ ಸತ್ಸಂಗಕ್ಕೆ ಹೋಗಿ ಕೂತ್ಕೋಬೋದು, ಅದನ್ನ ಎಂಟರ್ಟೈನ್ಮೆಂಟ್ ಮಿಕ್ಸ್ ಮಾಡಿ ಹೇಳಿದ್ರೆ ಇವತ್ತಿನ ಹುಡುಗರು ಯಾರ್ಯಾರು, ನೀವಾಗಲಿ ನಾನಾಗಲಿ, ಯಾರೋ ಸುಮ್ಮನೆ ನೀತಿ ಪಾಠ ಹೇಳ್ತಾವೆ ಅಂದರೆ ಗುರು ಇಲ್ಲೇ ಮನೇಲೂ ಅದೇ ಆಯಿತು, ಇಲ್ಲ ಅದೇ ಥಿಯೇಟ್ರಿಗೆ ಬಂದು ಅದೇ ಅಂತ ಅನ್ಸುತ್ತೆ ಅಲ್ವಾ. ಸೊ ಇದು ಒಳ್ಳೆ ಮೆಸೇಜ್ ಇಟ್ಕೊಂಡು, ಸೊ ಅದಕ್ಕೆ ಕಮರ್ಷಿಯಲ್ ಆಗಿ ಒಂಚೂರು ಎಂಟರ್ಟೈನ್ ಆಗಿ ಮೊದಲು ಬದುಕು ಕಟ್ಕೊಂಡ್ರೆ ಆಮೇಲೆ ಬದುಕಲ್ಲಿ ಯಾರನ್ನ ಬೇಕಾದ್ರೂ ಕಟ್ಕೊಬೋದು ಅನ್ನೋದನ್ನ ಹೇಳಕೊಟ್ಟಿರೋ ಸಿನಿಮಾ ಸರ್. ಓಕೆ,
ತೆರೆ ಮೇಲೆ ಬರ್ತಾ ಇದೆ. ಹೌದು. ನಿಮ್ಮ ಬಾಯರ ನಾನು ಕೇಳಬೇಕು, ಯಾವಾಗ ತೆರೆ ಮೇಲೆ ಬರ್ತಾ ಇದೆ, ಯಾವಾಗ ನಮ್ಮ ಸಿನಿ ಪ್ರೇಮಿಗಳು ಚಿತ್ರಮಂದಿರಕ್ಕೆ ಬರಬೇಕು ಅಂತ ನೀವೇ ಹೇಳ್ಬಿಡಿ. ಸರ್ August 6th ರಿಲೀಸ್ ಆಗ್ತದೆ ಲೈಫ್ ಟುಡೇ ಅಂತ ಸಿನಿಮಾ. ಇದು ಆಲ್ಮೋಸ್ಟ್ ಒಂದು 2 years 3 years ಕನಸು. ಸೊ 3 years ಟ್ರಾವೆಲ್ ಮಾಡಿದ್ದೀನಿ. ಅದಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ಕನ್ನಡ ಇಂಡಸ್ಟ್ರಿಲಿ ಒಂದು ನೆಲೆ ಕಟ್ಕೊಳ್ಳೇಬೇಕು ಅಂತ ತುಂಬ ಹಠದಲ್ಲಿ ಯಾರು ಮಾಡೋ ನನ್ನ ಕತೆ ನಾನೇ ಬರ್ಕೊಂಡು ಇವತ್ತಿನ ಜನನ ಒಪ್ಸಲೇಬೇಕು ಅಂತ ಬಂದಿದ್ದೀನಿ. ಯಾವ ಟೈಮಲ್ಲಿ ಬಂದಿದ್ದೀನಿ ಅಂದರೆ ನಾನು ಈ ಟೈಮಲ್ಲಿ ಬಂದಿದ್ದೀನಿ, ಫುಲ್ ಡೌನ್ಫಾಲ್ ಇರುವ ಟೈಮಲ್ಲಿ. ನನಗೊಂದು ಐಡಿಯಾ ಇದೆ ರೇಷಿಯೋ, ಇವತ್ತೇನು ಸಕ್ಸಸ್ಸು, ಜನ ಯಾವುದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ ಅಂತ ಗೊತ್ತಿದೆ. ಸೊ ಹಂಗಾಗಿ ತುಂಬ ಪ್ರಿಪೇರ್ಡ್ ಆಗಿ ತುಂಬ ಕಾನ್ಫಿಡೆಂಟ್ ಆಗಿ ಬಂದಿದ್ದೀವಿ. ಹೊಸಬ್ರು ಸಿನಿಮಾ ತಕ್ಷಣ ಹೋಪ್ಸ್ ಕಳ್ಕೊಬೇಡಿ, ದಯವಿಟ್ಟು ಬಂದು ಒಬ್ಬ ಹೊಸಬ ಏನು ಮಾಡಿದ್ದಾನೆ ಅಂತ ನೀವು ಥಿಯೇಟ್ರಲ್ಲಿ ನೋಡಿ. ಖಂಡಿತ ಇದು ಇನ್ನೊಂದು ಎಕ್ಸಾಂಪಲ್ನ ಕ್ರಿಯೇಟ್ ಮಾಡೋಂಥ ಸಿನಿಮಾ ಅಂತೂ ನಾನು ಮಾಡಿದ್ದೀನಿ. ತುಂಬ ಕೆಟ್ಟ ಆಟದಲ್ಲಿ ಬಂದಿದ್ದು, ಗೆಲ್ಲೇಬೇಕು ನಿಲ್ಲೇಬೇಕು ಅಂತ. ನಾನು ಆಮೇಲೆ ಮಾತಾಡ್ತೀನಿ. ಮೇಡಮ್, ಯಾವಾಗ ಸಿನಿಮಾ ಬರ್ತಾ ಇದೆ, ನಿಮ್ಮನ್ನೆಲ್ಲ ನೋಡಬೇಕು ಅಂದರೆ ಚಿತ್ರಮಂದಿರಕ್ಕೆ ನಮ್ಮ ಪ್ರೇಕ್ಷಕರು ಯಾವಾಗ ಬರಬೇಕು? ಅದೇ ಸರ್, ಕಿರಣ್ ಅವ್ರು ಹೇಳಿದ ಪ್ರಕಾರ 6ನೇ ಆಗಸ್ಟ್ ನಮ್ಮ ಸಿನಿಮಾ ಲೈಫ್ ಟುಡೇ ರಿಲೀಸ್ ಆಗ್ತಾ ಇದೆ. ತುಂಬ ಪ್ರಿಪೇರ್ ಆಗಿ, ತುಂಬ ಅಂದರೆ ಒಂದು ನಮ್ಮ ವೀಕ್ಷಕರಿಗೆ ಏನು ಬೇಕು, ಇವಾಗ ಇರೋ ಕಂಟೆಂಟು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನು ತುಂಬ ಪ್ರಿಪೇರ್ ಮಾಡಿ ನಮ್ಮ ಕಿರಣ್ ಸನ್ ಬರವಣೆ ಮಾಡಿದ್ದಾರೆ. ಸೊ ಅದಕ್ಕೆ ನೀವೇ ಬಂದು ಅದನ್ನು ನೋಡಬೇಕು. ನಾವು ಹೇಳಿದ ಸಾಕು ಇಂಟರ್ವ್ಯೂ ನೋಡ್ತೀರಾ, ಬಟ್ ಇಂಟರ್ವ್ಯೂಗಿಂತ ಸಿನಿಮಾ ನೀವೇ ನೋಡಬೇಕು, ನೀವೇ ಹೇಳಬೇಕು. ಯಾಕಂದರೆ ಪ್ರತಿಯೊಬ್ಬರು ಲೈಫಲ್ಲಿ ಈಗ ನಡೆದಿರೋ ವಿಷಯ, ಅವ್ರಿಗೆ ತಕ್ಕಂಗೆ ಇರೋ ಇದೆಲ್ಲ ತುಂಬ ಸಿನಾರಿಯೋಸ್ ಇದೆ. ಸೊ ನಿಮಗೆ ಇಷ್ಟ ಆಗುತ್ತೆ, ಖಂಡಿತ ಇಷ್ಟ ಆಗುತ್ತೆ. ಸೊ 6th August ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಂದು ನೋಡಬೇಕು ನೀವು. ಸರ್ 6th August ಕಾಕ್ರೋಚ್ ದಿನ ಬೇರೆ ಬೇರೆ ಅವತಾರಗಳನ್ನು ನೋಡಿದ್ದಾರೆ, ಇಲ್ಲೊಂದು ಬೇರೆ ಅವತಾರ ಅಂತ ಅವತಾರ ನೋಡಕ್ಕೆ ಎಲ್ಲಿಗೆ ಬರ್ಬೋದು? ಎಸ್ ಸರ್, ಅದೇ ಇದು ನಿಮ್ದೇ ಕತೆ, ನಿಮ್ದೇ ಸಿನಿಮಾ, ನಿಮ್ಗೋಸ್ಕರನೇ ಮಾಡಿರೋದು, ನಿಮ್ ಥಿಯೇಟರ್ಗಳಿಗೆ ಬರ್ತಿದೆ. August 6ನೇ ತಾರೀಕು ನೀವೇ ಗೆಲ್ಲಿಸ್ಬೇಕು. ಸೊ ಹೊಸ ತಂಡ, ತುಂಬಾ ಆಸೆ ಇಟ್ಕೊಂಡು, ತುಂಬಾ ಕನಸಿಟ್ಕೊಂಡು ಬಂದಿರೋಂಥ ಒಬ್ಬ ನಾಯಕ ನಟ, ನೀವೇ ಗೆಲ್ಲಿಸ್ಬೇಕು. August 6 ಲೈಫ್ ಟುಡೇ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಎಸ್, 3 ಜನ ಕೊಳ್ಳೇರಾಗಿ ಇಡೀ ಚಿತ್ರತಂಡ ಕೊಳ್ಳೇದಾಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಈ ಸಂದರ್ಶನದಿಂದ ನಾನು ತಿಳ್ಕೊಂಡಿದ್ದು, ನಿಮಗೆ ಕ್ಲಾರಿಟಿ ಕೊಟ್ಟಿದ್ದಿಷ್ಟೇ. ಸಿನಿಮಾ ಅಂದಮೇಲೆ ಮನೆ ಅಂದಮೇಲೆ, ಸಿನಿಮಾ ಅಂದಮೇಲೆ ಮನೆ, ಮನೆ ಅಂದಮೇಲೆ ಒಂದಷ್ಟು ಮಾತುಕತೆಗಳಿರ್ತವೆ. ಮಾತುಕತೆಗಳಲ್ಲಿ ತಪ್ಪು ಸರಿಯನ್ನು ನಿಮಗೆ ಬಿಡ್ತೀವಿ, ಆದರೆ ಸಿನಿಮಾವನ್ನು ಒಳ್ಳೇದು ಮಾಡೋದು ನಮ್ಮ ಪ್ರಯತ್ನ. 2016, 2026, 2025 ಅನ್ನೋದು ಹೊಸಬರ ಕಾಲವಾಗಿತ್ತು. ಅದೇ ರೀತಿ ಹೊಸಬರು ಬಂದಿದ್ದಾರೆ. ಹೊಸಬ್ರನ್ನ ಬೆಂತಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೊಸಬ್ರನ್ನ ಬೆಂತರ ಬರದಲ್ಲಿ ಮೊಬೈಲಲ್ಲಿ ಸಿನಿಮಾ ನೋಡೋಕೆ ಹೋಗ್ಬೇಡಿ, ಚಿತ್ರಮಂದಿರಕ್ಕದಲ್ಲೇ ಬಂದು ಸಿನಿಮಾ ನೋಡಿ. August 6 ಮರಿಬೇಡಿ. ಲೈಫ್ ಟುಡೇ, ಇವತ್ತಿನ ದಿನ ಏನು ಅನ್ನೋದನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ. ನಮಸ್ತೆ.